ಹಲೋ ಮೈ ಡಿಯರ್ ಯೂಟ್ಯೂಬ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ನೀತಾ ಟ್ಯಾರೋ. ಇವತ್ತು ನಾನು ಯಾವ ವಿಚಾರವಾಗಿ ರೀಡಿಂಗ್ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಿಮ್ಮ ಜೀವನದಲ್ಲಿ ಇನ್ನು ಕೆಲವೇ ದಿನಗಳಲ್ಲಿ ಯಾವೆಲ್ಲ ಸಂದರ್ಭಗಳು ಸೃಷ್ಟಿಸುತ್ತೆ, ಯಾವ ಎನರ್ಜಿ ನಿಮ್ಮ ಲೈಫ್ಗೆ ಬರುವಂಥದ್ದಿದೆ, ನಿಮ್ಮ ಮುಂದಿನ ಭವಿಷ್ಯ ಹೇಗಿದೆ ಅನ್ನುವಂಥ ರೀಡಿಂಗ್ ಇದಾಗಿರುತ್ತೆ. ಈ ವಿಡಿಯೋ ಒಂದು ಟೈಮ್ಲೆಸ್ ರೀಡಿಂಗ್ ಆಗಿರುತ್ತೆ. ಈ ವಿಡಿಯೋ ಯಾರು ಯಾವತ್ತಿಂದ ನೋಡ್ತೀರಿ ಅಲ್ಲಿಂದ 3 ತಿಂಗಳ ಒಳಗಡೆ ಇದು ರೆಸೊನೇಟ್ ಆಗುತ್ತೆ ಅಂತ ಹೇಳ್ಬೋದು. ಬಹುಶಃ ಇದು 1 ವರ್ಷ ಬಿಟ್ಟು ನೋಡ್ಬೋದು, 2 ವರ್ಷ ಬಿಟ್ಟು ನೋಡ್ಬೋದು, 3 ವರ್ಷ ಬಿಟ್ಟು ನೋಡ್ಬೋದು. ಅಲ್ಲಿಂದ 3 ತಿಂಗಳ ಒಳಗಡೆ ಈ ವಿಡಿಯೋ ನಿಮಗೆ ರೆಸೊನೇಟ್ ಆಗುತ್ತೆ. ನಿಮ್ಮ ಲೈಫಲ್ಲಿ ಯಾವ ಎನರ್ಜೀಸ್ ಬರುವಂತಹ ಸೂಚನೆ ಟ್ಯಾರೋ ಕಾರ್ಡ್ ಮುಖಾಂತರ ಗೊತ್ತಾಗ್ತಾ ಇದೆ, ಯೂನಿವರ್ಸ್ ಮುಖಾಂತರ ಗೊತ್ತಾಗ್ತಿದೆ ಅನ್ನೋದು ಇವತ್ತಿನ ರೀಡಿಂಗ್ ಆಗಿರುತ್ತೆ. ಎಂದಿನಂತೆ ನಿಮ್ಮ ಮುಂದೆ 3 ಕಾರ್ಡ್ಗಳನ್ನ ಇಟ್ಟಿದ್ದೀನಿ. 3 ಕಾರ್ಡ್ಗಳ ಮೇಲೆ 3 ಸ್ಟೋನ್ಸ್ಗಳನ್ನ ಇಟ್ಟಿದ್ದೀನಿ. ಯಾವ ಸ್ಟೋನ್ ಇರುವಂತಹ ಕಾರ್ಡ್, ಯಾವ ಕಾರ್ಡ್ ಇರುವಂತಹ ಸ್ಟೋನ್ ನಿಮ್ಮ ಮನಸ್ಸಿಗೆ ತುಂಬಾ ಹತ್ರ ರೆಸೊನೇಟ್ ಆಗುತ್ತಲ್ಲ, ಆ ಒಂದು ಕಾರ್ಡ್ನ ನೀವು ನಂಬುವಂತಹ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೀವು ಯಾವುದೇ ದೇವರನ್ನು ನಂಬೋದು, ಯಾವುದೇ ಧರ್ಮದವರಾಗಿರಬಹುದು, ನೀವು ಯಾವ ಭಗವಂತನ ಬಹಳಷ್ಟು ಆರಾಧನೆ ಮಾಡ್ತೀರಿ, ಧ್ಯಾನಿಸ್ತೀರಿ, ಬಹಳಷ್ಟು ಬಲವಾಗಿ ನಂಬಿರ್ತೀರಿ, ಆ ದೇವರ ಹೆಸರನ್ನ 3 ಬಾರಿ ಹೇಳ್ಕೊಂಡು ಈ ಒಂದು ಕಾರ್ಡನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಹಾಗೆ ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸ್ನಲ್ ಟ್ಯಾರೋಡಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಳಿ ಅಂತ ಹೇಳ್ತಾ, ಯಾರೆಲ್ಲ ಮೊದಲನೆಯ ಕಾರ್ಡ್ ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ, ಯಾವ ಸಂದರ್ಭ ನಿಮ್ಮ ಲೈಫ್ಗೆ ಬರುವಂಥದ್ದಿದೆ, ಯಾವ ಸೂಚನೆ ನೀವು ನಿಮ್ಮ ಲೈಫ್ನ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದಕ್ಕೆ, ನಿಮ್ಮ ಭವಿಷ್ಯದ ಬಗ್ಗೆ ಈ ರೀತಿ ಆಗತ್ತೆ ಅನ್ನುವಂತಹ ಮುನ್ಸೂಚನೆ ಪ್ರಕೃತಿಯಿಂದ ಈ ಟ್ಯಾರೋ ಕಾರ್ಡ್ ಮುಖಾಂತರ ಅಥವಾ ನೀವು ನಂಬುವ ದೇವರು ಹೇಳೋದಕ್ಕೆ ಬಯಸ್ತಾ ಇದೆ. ನೋಡೋಣ ಟ್ಯಾರೋ ಕಾರ್ಡ್ ಮುಖಾಂತರ ಏನು ಹೇಳೋದಕ್ಕೆ ಬಯಸ್ತಾ ಇದೆ, ಪ್ರಕೃತಿಯಿಂದ ಯಾವ ಸೂಚನೆ ಬರುವಂಥದ್ದಿದೆ, ನಿಮಗೆ ಯಾವ ವಿಚಾರಗಳು ಬರುವಂಥದ್ದಿದೆ, ಯಾವ ಸಂದರ್ಭ ಸೃಷ್ಟಿಸುತ್ತೆ, ಯಾವ ಎನರ್ಜಿ ನಿಮ್ಮ ಹತ್ರಕ್ಕೆ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. 9 ಆಫ್ ಕಪ್ಸ್ ಆಗಿದೆ. ಓಕೆ, ಸನ್ ಕಾರ್ಡ್, ನೈಟ್ ಆಫ್ ಪೆಂಟಿಕಲ್ಸ್, ಎಂಪ್ರೆಸ್. ಓಕೆ, ಇಲ್ಲಿ ಪ್ರಕೃತಿ ಏನು ಹೇಳೋದಕ್ಕೆ ಬಯಸ್ತಾ ಇದೆ ಅಂತ ಹೇಳಿದ್ರೆ 9 ಆಫ್ ಕಪ್ಸ್ ಬರ್ತಾ ಇದೆ. ನೀವು ಯಾರಾದರೂ ಜಗಳ ಆಡಿಕೊಂಡು ಯಾರ ಹತ್ರನಾದರೂ ಸ್ವಲ್ಪ ದೂರಗಳ ಆಗಿದ್ದರೆ, ನಿಮ್ಮ ಫ್ಯಾಮಿಲೀಸ್ ಆಗಿರ್ಬೋದು, ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ಕೊಲೀಗ್ಸ್ ಆಗಿರ್ಬೋದು, ಮತ್ತೊಂದು ಏನೇ ಇರಬಹುದು, ಮತ್ತೆ ರೀಕನೆಕ್ಟ್ ಆಗುವಂಥದ್ದು. ಯಾಕೆ ಅಂತ ಹೇಳಿದ್ರೆ ನೀವು ಇರುವ ರೀತಿ ಏನಿದೆಯಲ್ಲ, ನೀವು ನಿಮ್ಮ ಪಾಡಿಗೆ ಏನೇ ಪಾಸ್ಟಲ್ಲಿ ಜಗಳಗಳಾಗಿರಲಿ, ಮನಸ್ತಾಪಗಳಾಗಿರಲಿ, ಏನೇ ಇರಲಿ, ನಿಮ್ಗೆ ಏನು ಸೂಚನೆ ಕೊಡ್ತಾ ಇದೆ ಅಂತ ಹೇಳಿದ್ರೆ, ನೀವು ನಿಮ್ಮ ಪಾಡಿಗೆ ಇದ್ದಾಗ, ನೀವು ಒಂಟಿಯಾಗಿದ್ದಾಗ ಎಲ್ಲ ಸಂಬಂಧಗಳು ನಿಮ್ಮ ಹತ್ರಕ್ಕೆ ಹುಡ್ಕೊಂಡು ಬರ್ತೆ ಅನ್ನುವಂತಹ ಸೂಚನೆ ಕೊಡ್ತಾ ಇದೆ. ಏನೇ ಜಗಳಗಳಾಗಿರಬಹುದು, ಬಹಳಷ್ಟು ದೂರ ಆಗಿರಬಹುದು, ಭಾಳ ನೀವು ಕೂಡ ಹೋಪ್ ಇಟ್ಟಿರ್ತೀರಿ ಅಂಥವ್ರ ಮೇಲೆ, ಏನೇ ಇರ್ಬೋದಲ್ಲ, ಅಂಥ ವ್ಯಕ್ತಿಗಳು ಮರಳಿ ನೀವು ಇರುವ ರೀತಿ. ಯಾಕೆ ಅಂತ ಹೇಳಿದ್ರೆ ಇಲ್ಲಿ ಪಕ್ಕದಲ್ಲಿ ಸನ್ ಕಾರ್ಡ್ ಬಂದಿದೆ. ಇನ್ನು ಕೆಲವೇ ತಿಂಗಳುಗಳಲ್ಲಿ ನಿಮ್ಮ ಲೈಫ್ ಭಾಳ ಚಾರ್ಮ್ ಆಗಿ ಕಾಣಿಸುತ್ತೆ, ಒಂದೊಳ್ಳೆ ಶೈನಿಂಗ್ ಆಗಿ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗ್ತೀರಿ. ನಿಮ್ಮ ಫ್ಯಾಮಿಲಿ ವಿಚಾರ ಇರಬಹುದು, ನಿಮ್ಮ ಬಿಸ್ನೆಸ್ ವಿಚಾರ ಇರಬಹುದು, ಅಥವಾ ಯಾವುದೇ ಒಂದು ವಿಚಾರ ಇರಬಹುದು, ನಿಮ್ಮ ಲೈಫಿನ ಯಾವುದೇ ವಿಚಾರದಲ್ಲಿ ಈಗಿನ ನಿಮ್ಮ ಪ್ರೊಸೆಸಿಂಗ್ ಇದೆಯಲ್ಲ, ನಿಮ್ಮ ಕೆಲಸ ಆಗಿರ್ಬೋದು, ಬಿಸ್ನೆಸ್ ಆಗಿರ್ಬೋದು, ಮದುವೆ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು, ಒಂದು ಒಳ್ಳೆಯ ಚಾರ್ಮ್ ಆಗಿ ಕಾಣಿಸ್ತೀರಿ. ಸೊ ಹಾಗಾಗಿ ನೀವು ನಿಮ್ಮ ಫ್ಯಾಮಿಲಿ ಬಗ್ಗೆ ಆಗಿರ್ಬೋದು, ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ ಆಗಿರ್ಬೋದು, ನಿಮ್ಮ ಶತ್ರುಗಳ ಬಗ್ಗೆ ನೀವು ಯೋಚನೆ ಮಾಡದೆ ಮುಂದೆ ಹೋದ್ರಿ ಅಂತ ಹೇಳಿದ್ರೆ, ನೀವು ಇರುವಂತಹ ರೀತಿಯಲ್ಲೇ, ನೀವು ಬದುಕ್ತಿರುವಂತಹ ರೀತಿಯಲ್ಲೇ ಆ ಫ್ಯಾಮಿಲಿ ಪರ್ಸನ್ಸ್ ಆಗಿರ್ಬೋದು, ನಿಮ್ಮ ಶತ್ರುಗಳಾಗಿರ್ಬೋದು, ನಿಮ್ಮಿಂದ ಜಲಸಿ ಪಡುವಂಥ ಜನಗಳಾಗಿರ್ಬೋದು, ಅವರೆಲ್ಲರೂ ಕೂಡ ನಿಮ್ಮ ಹತ್ರ ಹುಡ್ಕೊಂಡು ಬರ್ತಾರೆ, ನಿಮ್ಮ ಹತ್ರನೇ ಬರ್ತಾರೆ ಅನ್ನುವಂಥ ಸೂಚನೆ ಇದಾಗಿದೆ. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್, ಬಹಳಷ್ಟು ಅವಕಾಶಗಳು ನಿಮ್ಮ ಹತ್ರ ಬರುತ್ತೆ, ಹಣದ ವಿಚಾರ ಆಗಿರ್ಬೋದು, ಏನೇ ಇರ್ಬೋದು. ಇಲ್ಲಿ ನೈಟ್ ಆಫ್ ಪೆಂಟಿಕಲ್ಸ್ ಅಂತ ಬಂದಿರೋದ್ರಿಂದ ದುಡ್ಡನ್ನು ಒಂದಷ್ಟು ಹಿಡಿತವಾಗಿ ಖರ್ಚು ಮಾಡಬೇಕಾಗತ್ತೆ. ಹಣ ಬಹಳಷ್ಟು ಬರುತ್ತೆ, ಬಿಸ್ನೆಸ್ ಆಗಿರ್ಬೋದು, ವ್ಯವಹಾರ ಆಗಿರಬಹುದು, ಕೆಲಸಗಳಾಗಿರ್ಬೋದು, ಏನೇ ಇರ್ಬೋದು, ನೀವು ಒಂದಷ್ಟು ಹಣನ ಬಹಳ ಹಿಡಿತದಲ್ಲಿ ಖರ್ಚು ಮಾಡಬೇಕಾಗತ್ತೆ. ಏಕೆಂದರೆ ನಿಮ್ಮ ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಈಗಿದ್ದಂಥ ಮನಸ್ಸು ಇನ್ನೊಂದು ಸ್ವಲ್ಪ ಹೊತ್ತಿಗಿರೋದಿಲ್ಲ. ಅದು ತೊಗೊಳ್ಳೋಣ, ಅಥವಾ ಇವ್ರು ಕೇಳಿದ್ರು ಅವ್ರಿಗೆ ಕೊಡೋಣ, ಬೇಡದ ಐಟಮ್ಸ್ಗಳನ್ನು ತರುವಂಥದ್ದು, ಥಿಂಗ್ಸ್ಗಳನ್ನು ತರುವಂಥದ್ದು, ಬೇಡದ ವಸ್ತುಗಳನ್ನು ತಂದು ಹಣನ
ಪೋಲ್ ಮಾಡುವಂಥದ್ದು, ಈ ರೀತಿ ಬಹಳಷ್ಟು ಮಾಡ್ತಿದ್ದೀರಿ ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಎಂಪ್ರೆಸ್ ಕಾರ್ಡ್ ಬರ್ತಾ ಇದೆ. ನಿಮ್ಮ ಬಿಸ್ನೆಸ್ ಏನಾದರೂ ಈಗ ಡಲ್ಲಾಗಿ ನಡೀತಾ ಇದೆಯಾ, ವ್ಯವಹಾರದಲ್ಲಿ ಏನಾದರೂ ಇದಾಗಿದೆಯಾ, ಲಾಸ್ ಆಗ್ತಾ ಇದೆಯಾ, ಅಥವಾ ನಿಮ್ಮ ಮದುವೆ ಆಗಿ ಪ್ರೆಗ್ನೆನ್ಸಿ ವಿಚಾರವಾಗಿ ಏನಾದರೂ ಎದುರು ನೋಡ್ತಾ ಇದ್ದೀರಾ, ಇದರಿಂದ ಈ ವರ್ಷ ಅಂದರೆ ಇಲ್ಲಿಂದ 3 ತಿಂಗಳು, ನೀವು ಯಾವ ತಿಂಗಳಿಂದ ಇದನ್ನು ನೋಡ್ತಾ ಇದ್ದೀರಿ, ಇವತ್ತಿಂದ 3 ತಿಂಗಳಲ್ಲಿ ಆ ವಿಚಾರದಲ್ಲಿ ಒಂದು ಸಿಹಿಯ ಸೂಚನೆ ಒಂದಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಬಿಸ್ನೆಸ್ ಹೊಸದಾಗಿ ಪ್ರಾರಂಭ ಮಾಡಿದ್ರು ಆಗಿರ್ಬೋದು, ಹಾಗೆ ಮದುವೆಯಾಗಿ ಹೊಸದಾಗಿರ್ಬೋದು, ಅಥವಾ ಎಷ್ಟೋ ವರ್ಷದಿಂದ ಮದುವೆಯಾಗಿ ಮಕ್ಕಳೇ ಆಗಿಲ್ಲ ಅಂತ ಹೇಳೋರಿಗೆ ಪ್ರೆಗ್ನೆನ್ಸಿ ವಿಚಾರ ಕೂಡ ಆಗುವಂತಹ ಎಲ್ಲ ಪಾಸಿಟಿವ್ ಎನರ್ಜೀಸ್ ಕೂಡ ಬಂದಿದೆ. ಹಾಗೆ ಇಲ್ಲಿ ನೀವು ಸಹನೆಯಿಂದ ವೇಟ್ ಮಾಡಬೇಕಾಗತ್ತೆ, ತಾಳ್ಮೆಯಿಂದ ವೇಟ್ ಮಾಡಬೇಕಾಗತ್ತೆ. ನಿಮ್ಮ ಈ ಸಂದರ್ಭ ಯಾವುದೇ ಆಗಿರಲಿ, ಏನೇ ಆಗಿರಲಿ, ಯಾವುದಕ್ಕೂ ತಲೆ ಕೆಡಿಸ್ಕೊಳ್ಳದೆ ನಿಮ್ಮ ವಿಚಾರಕ್ಕೆ ನೀವು ತಲೆ ಕೆಡಿಸ್ಕೊಳ್ಬೇಕಾಗತ್ತೆ. ಹಾಗೆ ನಾನಿಲ್ಲಿ ಒಂದು ಬ್ರೇಸ್ಲೆಟ್ನ ತೋರಿಸೋದಕ್ಕೆ ಇಷ್ಟಪಡ್ತೀನಿ, ಯಾಕೆಂದರೆ ಇಲ್ಲಿ ಸಾಕಷ್ಟು ಜನ ಸ್ಟ್ರಕ್ ಆಗಿತ್ತು. ಮೇಡಮ್, ನೀವು ತೋರಿಸ್ತಾ ಇರೋದು ಎಲ್ಲನೂ ಸರಿಯಾಗಿದೆ, ನನಗೆ ಆಪರ್ಚುನಿಟೀಸ್ ಬಾಗಲೇ ಬರ್ತಾ ಇಲ್ಲ, ನನ್ನನ್ನು ನಾನು ಹೇಗೆ ಕಾಪಾಡ್ಕೊಳ್ಳುವಂಥದ್ದು, ಜಲಸಿ ಪಡುವ ಜನಗಳಿಂದ ನಾನು ಪ್ರೊಟೆಕ್ಟ್ ಆಗಿ ನನಗೆ ಬರಬೇಕಾಗಿರುವಂತಹ ಅವಕಾಶದ ಬಾಗಿಲನ್ನ ನಾನು ಹೇಗೆ ಓಪನ್ ಮಾಡ್ಕೊಳ್ಳುವಂಥದ್ದು ಅಂತ. ಸಿಟ್ರಿನ್ ಮಿಕ್ಸ್ ಪೈರೇಟ್ ನಿಮ್ಗೆಲ್ರಿಗೂ ನಾನು ಹೇಳಿಬಿಟ್ಟಿದ್ದೀನಿ, ಸಾಕಷ್ಟು ಹಣಗಳನ್ನು ತರುತ್ತೆ. ಇದಕ್ಕೆ ಫೂಲ್ಸ್ ಗೋಲ್ಡ್ ಅಂತಲೇ ನಾವು ಕರಿತೀವಿ. ಇದಕ್ಕೆ ದುಡ್ಡು, ಹಣ, ಒಡವೆ ಯಾವಾಗಲೂ ಸದಾ ಕಾಲ ನಮ್ಮ ಹತ್ರ ಹರಿದಾಡ್ತಾ ಇರುತ್ತೆ, ಅದೇ ರೀತಿ ಬರ್ತಾ ಇರುತ್ತೆ. ಸೊ ಇದ್ರ ಜೊತೆ ಸಿಟ್ರಿನ್ನ ಮಿಕ್ಸ್ ಮಾಡಿಕೊಂಡ್ರೆ ಅಂದರೆ ಅವಕಾಶಗಳ ಬಾಗಿಲು ತೆಗಿಯುತ್ತೆ ಅಂತ ಹೇಳ್ಬೋದು. ನಿಮ್ಮ ಲೈಫಲ್ಲಿ ಅದೇನೇ ಆಗಿರಲಿ, ನೀವು ಏನೇ ವರ್ಕ್ ಮಾಡ್ತಾ ಇರಲಿ, ನೀವು ಚಿಕ್ಕ ಅಂಗಡಿ ಇಟ್ಕೊಂಡಿರಲಿ, ನೀವು ಚಿಕ್ಕ ಟೀ ಶಾಪ್ ಇಟ್ಕೊಂಡಿರಲಿ, ಚಿಕ್ಕ ಟೈಲರ್ ಶಾಪ್ ಇಟ್ಕೊಂಡಿರಲಿ, ಅಥವಾ ದೊಡ್ಡ ಮಟ್ಟಕ್ಕೆ ಯಾವುದ್ರಲ್ಲೂ ಹೋಗಿರಲಿ, ಸಾಕಷ್ಟು ಹಲವಾರು ಅವಕಾಶಗಳ ಬಾಗಿಲು ತೆಗೆಯುತ್ತೆ. ಪ್ರತಿದಿನ ಹಣ ನೋಡುವಂತಹ ದಾರಿ ತೋರಿಸ್ಕೊಳ್ಳುತ್ತೆ. ಎಸ್, ಸಿಟ್ರಿನ್ಗೂ ಪೈರೇಟ್ಗೂ ಇರುವಂತಹ ತಾಕತ್ತೇ ಅದಾಗಿದೆ ಅಂತ ಹೇಳಬಹುದು. ಸೊ ಇಲ್ಲಿ ಆಪರ್ಚುನಿಟೀಸ್ ಬಾಗಿಲು ತೆಗೆಯುತ್ತೆ. ಹಾಗೆ ಈಗ ಎಕ್ಸಾಮ್ಸ್ ಮುಗಿಸ್ಕೊಂಡು ನನಗೆ ಕೆಲಸ ಸಿಗ್ತಾ ಇಲ್ಲ ಅಂತ ಹೇಳೋರು ದಯವಿಟ್ಟು ಇದನ್ನು ಧರಿಸ್ಕೊಳ್ಬಹುದು. ಯಾಕೆಂದರೆ ಹಲವಾರು ಆಪರ್ಚುನಿಟೀಸ್ ಬರುತ್ತೆ. ಪ್ರತಿದಿನ ನೀವು ಒಂದು ಒಳ್ಳೆಯ ಹುಮ್ಮಸ್ಸಿನಿಂದ ಹೋಗುವಂಥದ್ದು. ಹಾಗೆ ಇಲ್ಲಿ ನಿಮ್ಮ ಜಾತಕದಲ್ಲಿ ಸೂರ್ಯ ಏನಾದರೂ ವೀಕ್ ಇದ್ದರೆ, ಸೂರ್ಯ ಏನಾದರೂ ನಮ್ಮ ಜಾತಕದಲ್ಲಿ ವೀಕ್ ಆಗಿದ್ದ ಅಂದ್ಕೊಳ್ಳಿ, ನಾವೆಲ್ಲೂ ಶೈನ್ ಆಗೋದಕ್ಕಾಗೋದಿಲ್ಲ, ನಾವೆಲ್ಲೂ ಟಾಪ್ ಆಗಿರೋದಕ್ಕಾಗೋದಿಲ್ಲ. ಇದು ಸಿಟ್ರಿನ್ ಏನಿದೆಯಲ್ಲ, ಸೂರ್ಯನಿಗೆ ಸಂಬಂಧಪಡೋದ್ರಿಂದ ನಮ್ಮ ಜಾತಕದಲ್ಲಿ ಗುರುಬಲನೂ ಹೆಚ್ಚುತ್ತೆ. ಸೊ ಜೊತೆಯಲ್ಲಿ ಪೈರೇಟ್ ಇರೋದ್ರಿಂದ, ಪೈರೇಟ್ ಶನಿಗೆ ಅಧಿಪತಿ, ಯಾವುದೇ ಕೆಡುಕು ಆಗದಂತೆ ನ್ಯಾಯಬದ್ಧವಾಗಿ ಆಪರ್ಚುನಿಟೀಸ್ಗಳ ಬಾಗಿಲು ನಮ್ಮ ಹತ್ರ ಬರುತ್ತೆ ಅಂತ ಹೇಳ್ಬೋದು. ಸೊ ಇದು ಯಾರೆಲ್ಲ ಮೇಡಮ್ ನಾನು ಸ್ಟ್ರಕ್ ಆಗಿಬಿಟ್ಟಿದ್ದೀನಿ, ನನಗೆ ಆಗ್ತಾನೇ ಇಲ್ಲ, ನಾನು ಹಣನೇ ನೋಡೋಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಪ್ರಯತ್ನಗಳನ್ನು ಪಡ್ತಾ ಇದ್ದೀನಿ, ಬರೀ ಸಾಲಗಳಿಂದನೇ ನನ್ನ ಜೀವನ ನಡೀತಾ ಇದೆ ಅನ್ನೋರಿಗೆ ದಯವಿಟ್ಟು ಇದನ್ನು ಧರಿಸ್ಕೊಳ್ಳಿ. ಹಾಗೆ ಇಲ್ಲ, ನಾನು ಮುಂದೆ ಏನೋ ಒಂದು ಅಚೀವ್ ಮಾಡಬೇಕು, ನನಗೆ ಎಲ್ಲ ರೀತಿಯ ಅವಕಾಶಗಳು ಬರಬೇಕು ಅನ್ನೋದಾದರೆ ಅದನ್ನು ಕೂಡ ನಿಮ್ಮ ಹೆಸರು ಕೊಟ್ಟು ಹೀಲಿಂಗ್ ಮಾಡಿಸ್ಕೊಳ್ಬಹುದು. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರಿಗೇ ನೀವು ವಾಟ್ಸಪ್ ಮುಖಾಂತರ ಅಥವಾ ಕಾಲ್ ಮುಖಾಂತರ ಮಾಡಿ ಅದನ್ನು ಬುಕ್ ಮಾಡ್ಕೊಳ್ಬೋದು ಅಂತ ಹೇಳ್ತಾ ಇಲ್ಲಿ 4 ಆಫ್ ಕಪ್ಸ್ ಬಂದಿದೆ. ಹೌದು, ಈ ಪಾಸ್ಟಲ್ಲಿ ನಿಮ್ಮ ಬಗ್ಗೆ ಗಾಸಿಪ್ ಮಾಡಿದವರು ಆಗಿರ್ಬೋದು, ನಿಮ್ಮ ಕಣ್ಣೀರು ಹಾಕ್ಸಿರೋರಾಗಿರ್ಬಹುದು, ಏನೇ ಇರ್ಬೋದು, ನೀವು ಅಸಹಾಯಕರಾಗಿ ಕುತ್ಕೊಳ್ಳಿ ಅನ್ನೋದಕ್ಕೋಸ್ಕರ ಬಹಳನೇ ಮಾಡಿದ್ದಾರೆ, ಈ ಹಿಂದೆ ಬಹಳನೇ ಮಾಡಿದ್ದಾರೆ. ಆದರೆ ನೀವು ನಂಬುವ ದೇವರು ಏನಿದೆಯಲ್ಲ, ಎಲ್ಲ ನಿಮ್ಮ ಪಾಸಿಟಿವ್ ಎನರ್ಜಿ ಹತ್ತಕ್ಕೆ ಕರ್ಕೊಂಡು ಹೋಗ್ತಾ ಇದೆ. ಯಾರೇ ನಿಮ್ಮ ಲೈಫಲ್ಲಿ ಹೊಗಳಿರಬಹುದು, ತೆಗಳಿರಬಹುದು, ನಿಮ್ಮ ಬಗ್ಗೆ ಕೀಳಾಗಿ ಮಾತಾಡಿರ್ಬೋದು, ಗಾಸಿಪ್ಗಳನ್ನು ಮಾಡಿರಬಹುದು, ಅಥವಾ ನಿಮ್ಮ ಮುಂದೆ ಶುಗರ್ ಕೋಟಿಂಗಾಗಿ ಮಾತಾಡಿ ನಿಮ್ಮ ಬಗ್ಗೆ ತಿಳ್ಕೊಂಡು ಇನ್ನೊಂದೋ ಮತ್ತೊಂದು ಏನೋ ಒಂದು ಮಾಡಿರ್ಬೋದು. ಯಾಕೆ ಅವರು ಅದನ್ನೆಲ್ಲ ಮಾಡಿರ್ತಾರೆ ಅಂತ ಹೇಳಿದ್ರೆ, ನೀವು ವೀಕ್ ಆಗಲಿ, ನಿಮ್ಮ ಲೈಫಲ್ಲಿ ಏನೋ ಒಂದು ಅಚೀವ್ ಮಾಡ್ತಾ ಇರ್ತೀರಿ, ನೀವು ಏನೋ ಒಂದು ಸಾಧನೆ ಮಾಡ್ತಿರ್ತೀರಿ, ಏನೋ ಒಂದು ಮಾಡ್ತಾ ಇರ್ತೀರಿ. ಅಲ್ಲಿ ಏನಾಗ್ತಾ ಇರುತ್ತೆ ಅಂತ ಹೇಳಿದ್ರೆ, ನಿಮ್ಮನ್ನು ಬೀಳಿಸ್ಬೇಕು ಅಥವಾ ನಿಮ್ಮನ್ನು ಕುಗ್ಗಿಸ್ಬೇಕು. ಸುಮ್ಮನೆ ಯಾರಾದರೂ ಬೆಳಗ್ಗೆ ದುಡಿಮೆ ಮಾಡಿ ಸಂಜೆ ಮಲ್ಕೊಳ್ಳೋಣ ಹತ್ರ ಹೊಡೆದಾಡ್ತಾರಾ? ಇಲ್ಲ, ನೀವು ಅವರೆಲ್ಲ ನಿಮ್ಮ ಬಗ್ಗೆ ಏನೋ ಗಾಸಿಪ್ ಮಾಡ್ತಾ ಇದ್ದಾರೆ, ನಿಮ್ಮನ್ನು ಕಾಲೆಳೆಯುವಂಥ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ನೀವು ಯಾವುದೋ ಒಂದು ದೊಡ್ಡ ಮಟ್ಟಕ್ಕೆ ಹೋಗ್ತಾ ಇದ್ದೀರಿ ಅಂತ ಹೇಳಿ ಕುಗ್ಗಬೇಡಿ. ಭಗವಂತ ಅಲ್ಲೂ ಕೂಡ ನಿಮ್ಗೊಂದು ದಾರಿ ಇಟ್ಕೊಂಡಿದ್ದಾನೆ. ಮೇಡಮ್, ನನಗೆ ಯಾವ ದಾರಿನೂ ಕಾಣಿಸ್ತಾ ಇಲ್ಲ, ಎಲ್ಲ ನನಗೆ ಅನ್ಯಾಯ ಮಾಡಿದವರೇ ನನ್ನ ಕಣ್ಣೆದುರುಗಡೆ ಇದ್ದಾರೆ. ಇಲ್ಲ, ಭಗವಂತ ನಿಮಗೋಸ್ಕರನೇ ಯಾವುದೋ ಒಂದು ಸಂದರ್ಭ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಯಾವುದೋ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಯಾವುದೋ ಒಂದು ಒಳ್ಳೆಯ ಅದ್ಭುತವಾದ ಶಕ್ತಿ ನಿಮ್ಮ ಜೊತೆಗೆ ನಿಂತಿದೆ.
ಅಲ್ಲಿ ನೀವು ಅದೇ ರೀತಿ ಸ್ವೀಕರಿಸಬೇಕಾಗತ್ತೆ. ಇಲ್ಲಿ ಜೊತೆಲೇ 5 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನಿಮ್ಮದೇನಿತ್ತು ಅದು ನಿಮಗೆ ಸಿಕ್ಕೇ ಸಿಗತ್ತೆ. ನಿಮ್ಮದಲ್ಲದ್ದು ನಿಮಗೆ ಸಿಗೋದಿಲ್ಲ. ಅಲ್ದಿರೋ ಹಣಕ್ಕೋ ಅಲ್ದಿರೋ ವಿಚಾರಕ್ಕೋ ಪದೇ 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 ಅದೇ ವಿಚಾರಕ್ಕೆ. ಯಾರೋ ಒಬ್ಬರು ಕೇಳಿದ್ರು, ಲ್ಯಾಟ್ರಿ ತೊಗೊಂಡ್ರೆ ನನ್ನ ಲಕ್ ಕ್ರಿಯೇಟ್ ಆಗುತ್ತಾ ಅಂತ ಯಾರೋ ಒಬ್ಬರು ಕ್ಲೈಂಟ್ ಕೇಳ್ತಾಯಿದ್ರು. ನಿಮ್ಮ ಹಣೆಯಲ್ಲಿ ಅದು ಬರ್ದಿಲ್ಲ ಅಂತ ಹೇಳಿದ್ರೆ ಅದು ಸಿಗೋದಿಲ್ಲ. ಸುಮ್ಯಾಕ ಲ್ಯಾಟ್ರಿ ಟಿಕೆಟ್ಗೋ ಇನ್ನೊಂದಕ್ಕೋ ಅವರು ಕೇರಳಿಯನ್ನು. ಓಕೆ, ಸೊ ನಿಮ್ಮದಾಗಿರೋದು ನಿಮಗೆ ಸಿಕ್ಕೇ ಸಿಗುತ್ತೆ. ನಿಮ್ದಲ್ಲದ್ದು ಸಿಗೋದಿಲ್ಲ. ನಿಮ್ಗೆ ಅಲ್ಲದೆ ಇರೋದಕ್ಕೂ ನೀವು ಆಸೆ ಪಟ್ಟಾಗ ನಿಮಗೆ ನೀವು ಮಂಕಾಗಿದ್ದೀರಿ. ಅದನ್ನು ಬಿಟ್ಟರೆ ಓವರಾಲ್ ಭಗವಂತನ ಇಚ್ಛೆ, ಭಗವಂತ ಇಟ್ಟಂಗೆ ನಡೀತಾ ಇದ್ದೀನಿ ಅಂತ ನೀವು ಹೋದಾಗ ನಿಮ್ಮನ್ನು ದೊಡ್ಡ ದೊಡ್ಡ ಸ್ಥಾನಕ್ಕೆ ನಿಲ್ಲಿಸಿದ್ದಾನೆ ಭಗವಂತ ಅಂತ ಹೇಳ್ಬೋದು. ಇಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಇನ್ನು ಕೆಲವೇ ದಿನಗಳಲ್ಲಿ, ಕೆಲವೇ ತಿಂಗಳುಗಳಲ್ಲಿ, ಕೆಲವೇ ವಾರಗಳಲ್ಲಿ ಏಸ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೊಸ ಯೋಚನೆ, ಹೊಸ ಬದಲಾವಣೆ ನಿಮ್ಮ ಜೀವನದಲ್ಲಿ ಇದೆ ಅಂತ ಹೇಳಿ ತೋರಿಸ್ತಾ ಇದೆ. ಸೊ ಇಲ್ಲಿ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಕೆಲವೊಂದು ಸಂಬಂಧಗಳು ಮರಳಿ ನಿಮ್ಮ ಹತ್ತಕ್ಕೆ ಬರುತ್ತೆ, ಇಲ್ಲ ಅಂತ ಅಲ್ಲ. ಬಟ್ ಆದರೆ ನೀವು ಯಶಸ್ಸಿನ ಕಡೆಗೆ ಹೋಗ್ತಾ ಇರುವಾಗ ಬಹಳಷ್ಟು ಟಾಂಟ್ ಕೊಡುವುದು ಅಥವಾ ಬಹಳಷ್ಟು ನಿಮ್ಗೆ ಇನ್ನೊಂದು ಮತ್ತೊಂದು ಏನೋ ಒಂದು ಮಾಡಿಸುವಂತಹ ದಾರಿಗೆ ಹೋಗ್ತಾ ಇರ್ತಾರೆ. ಓಕೆ, ಸೊ ಆದರೆ ನೀವು ನಿಮ್ಮನ್ನು ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಸುಲೇಮಾನಿ ಹಕ್ಕೀಕ್ ಅಂತೇಳಿ ಇದು ಪ್ಯೂರ್ ಸ್ಟೋನ್ ಆಗಿರುತ್ತೆ. ಬಹುಶಃ ಲೈಟಿನ ಬೆಳಕಿಗೆ ನಿಮ್ಗೆ ಕಾಣುತ್ತೋ ಇಲ್ವೋ ಗೊತ್ತಿಲ್ಲ. ಇದು ಪ್ಯೂರ್ ಸ್ಟೋನ್ ಆಗಿರುತ್ತೆ. ಇದರಲ್ಲಿ ವೈಟ್ ರೀತಿ ಮಾರ್ಕ್ಗಳಾಗಿರಬಹುದು, ಈ ರೀತಿ ಎಲ್ಲ ಕಾಣಿಸ್ಕೊಳ್ಳೋದಕ್ಕೆ ಶುರು ಆಗುತ್ತೆ. ಪ್ಯೂರ್ ಆಗಿರುವಂಥದ್ದು, ಸರ್ಟಿಫೈಡ್ ಆಗಿರುವಂತಹ ಕ್ರಿಸ್ಟಲ್ ಇದು. ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ ಮೇಡಮ್ ಅಂತ ನೀವು ಕೇಳೋದಾದರೆ, ಇದನ್ನು ಹಾಕ್ಕೊಳ್ಳೋದ್ರಿಂದ ನಿಮ್ಮ ಎನರ್ಜಿ ಪ್ರೊಟೆಕ್ಟ್ ಮಾಡುತ್ತೆ. ಸಪೋಸ್ ನಿಮ್ಮ ದೇಹದಲ್ಲಿ ನಿಮ್ಮ ಆರಾಗೆ ಯಾರಾದರೂ ಏನಾದರೂ ಮಾಡಿದರೆ, ಯಾರಾದರೂ ಏನಾದರೂ ಬ್ಲ್ಯಾಕ್ ಮ್ಯಾಜಿಕೋ ಇನ್ನೊಂದು ಮತ್ತೊಂದು ಏನಾದರೂ ಮಾಡಿದರೆ ಅದು ರಿಟರ್ನ್ ಅವ್ರ ಹತ್ರನೇ ಹೋಗುತ್ತೆ ಅಂತ ಹೇಳಬಹುದು. ಹೌದು, ಯಾರು ಯಾವ ಎನರ್ಜಿ ಪಾಸ್ ಮಾಡಿರ್ತಾರೆ ಅಥವಾ ಯಾರು ಯಾವ ವಿಚಾರವಾಗಿ ಜಲಸಿ ಪಡ್ತಾ ಇರ್ತಾರೆ ಅದೆಲ್ಲ ನಮಗೆ ತಗಲಿರುತ್ತೆ. ಸೊ ಹಾಗಾಗಿ ನಮಗೆ ಒಂದು ಒಳ್ಳೆಯ ಯಶಸ್ಸಿನ ಎಡೆಗೆ ಹೋಗೋದಕ್ಕೆ ಆಗೋದಿಲ್ಲ. ಸ್ಟ್ರಕ್ ಆಗ್ತಾ ಇರುತ್ತೆ, ಆರೋಗ್ಯದ ಸಮಸ್ಯೆ ಬರ್ತಾ ಇರುತ್ತೆ, ಸುಸ್ತಾಗುವ ರೀತಿ ಫೀಲ್ ಆಗ್ತಾ ಇರುತ್ತೆ, ಮಂಕ್ ರೀತಿ ಮೈಂಡ್ ಆಗಿರುತ್ತೆ. ಸೊ ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡಿಕೊಂಡಾಗ ಆ ಎನರ್ಜಿ ವಾಪಸ್ ಅವರಿಗೆ ಹೋಗುತ್ತೆ. ಅವ್ರು ಏನೇ ಮಾಡಿರ್ಬೋದು, ವಾಮಾಚಾರ, ವಶೀಕರಣ, ಇನ್ನೊಂದು ಮತ್ತೊಂದು, ಅದು ಅವ್ರ ಹತ್ರನೇ ಹೋಗುತ್ತೆ. ನಿಮ್ಮ ಎನರ್ಜಿ ಪ್ರೊಟೆಕ್ಟ್ ಮಾಡುತ್ತೆ. ಎಸ್, ಇದು ರಾಹುಗೆ ಪಟ್ಟಂಥ ಸ್ಟೋನ್. ರಾಹು ಗೊತ್ತಲ್ಲ, ಲಕ್ ಕೊಟ್ಟ ಅಂದರೆ ಸಡನ್ನಾಗಿ. ಈಗ ನೀವೇನಾದರೂ ಏನೇ ಡಲ್ ಆಗಿರ್ಬೋದು, ಏನೇ ಇರ್ಬೋದು, ರಾಹು ಎಷ್ಟು ರೀತಿ ಮ್ಯಾಜಿಕ್ ಮಾಡ್ತಾನೆ ಅಂತ ಹೇಳಿದ್ರೆ ಸಡನ್ನಾಗಿ ಲಕ್ ಅವನನ್ನು ಭಿಕ್ಷಾಧಿಪತಿ ಮಾಡೋದಕ್ಕೂ ಏಸಲ್ಲ, ಒಂದೇ ದಿನಕ್ಕೆ ಒಂದೇ ಕ್ಷಣಕ್ಕೆ ಕೋಟ್ಯಾಧಿಪತಿ ಮಾಡೋದಕ್ಕೂ ಏಸಲ್ಲ. ಸೊ ರಾಹುವಲ್ಲಿ ಅಷ್ಟು ಶಕ್ತಿ ಇದೆ. ನಿಮ್ಮನ್ನು ಪ್ರೊಟೆಕ್ಟ್ ಮಾಡೋ ಶಕ್ತಿನೂ ಕೂಡ ಅವನಿಗಿದೆ. ರಾಹು ಮತ್ತು ಶನಿ ಇರೋದ್ರಿಂದ ನಿಮ್ಮ ಎನರ್ಜಿನ ಪ್ರೊಟೆಕ್ಟ್ ಮಾಡುತ್ತೆ. ಸೊ ಯೂನಿವರ್ಸ್ ಏನು ಮೆಸೇಜ್ ಕೊಡ್ತಾ ಇದೆ ನಿಮಗೆ, ನಿಮ್ಮ ಎನರ್ಜಿಗೆ ಯಾವ ಶಕ್ತಿ ನಿಮ್ಮ ಹತ್ತಕ್ಕೆ ಬರ್ತಾ ಇದೆ? ಮ್ಯಾಜಿಕಲ್ ಗೇಟ್ವೇ, ಇಟ್ ಟೇಕ್ಸ್ ಕರೇಜ್ ಆ್ಯಂಡ್ ಟ್ರಸ್ಟ್ ಆ್ಯಂಡ್ ಟು ವೆಂಚರ್ ಇನ್ ಟು ದಿ ಅನ್ಲಾಕ್ ಎಟ್ ದಿಸ್ ವೇರ್ ಈಸ್ ದಿ ಗ್ರೇಟೆಸ್ಟ್ ರಿವಾರ್ಡ್ ಆರ್ ಇಟ್ಸ್ ಟೈಮ್ ಟು ಸ್ಟೆಪ್ ಬೋಲ್ಡ್ಲಿ ಫಾರ್ವರ್ಡ್ ವಿತೌಟ್ ಲುಕಿಂಗ್ ಬ್ಯಾಕ್. ಮ್ಯಾಜಿಕಲ್ ಗೇಟ್ವೇ ಒಂದು ಅದ್ಭುತವಾದಂಥ ಆಶ್ಚರ್ಯಕರವಾದಂತಹ ಬಾಗಿಲು ನಿನ್ನ ಜೀವನಕ್ಕೆ ತೆಗೆಯುವಂತಹ ಸಮಯ ನಿಮಗೆ ಬಂದ್ಬಿಟ್ಟಿದೆ. ಎಸ್, ನೀವು ಈ ಹಿಂದೆ ಇಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಈ ಹಿಂದೆ ಆಗಿರುವಂಥದ್ದು ಅಥವಾ ಈ ಹಿಂದೆ ನಿಮಗೆ ಕಾಲು ಎಳಿತಿರುವಂತಹ ಜನ ಆಗಿರ್ಬೋದು, ಸಮಸ್ಯೆಗಳಾಗಿರಬಹುದು, ಅದು ಯಾವುದು ಹಿಂದಕ್ಕೆ ತಿರುಗಿ ನೋಡದೆ ಮುಂದಿನ ಜೀವನದ ಕಡೆ ಹೋಗು, ನಿನ್ನ ದಾರಿ ಒಂದು ರೀತಿ ಮ್ಯಾಜಿಕ್ ರೀತಿ ಬದಲಾಗುವಂತಹ ಸಾಧ್ಯತೆ ಇದೆ ಅಂತ ಹೇಳಿ. ನಾನಂತೂ ಕ್ರಿಸ್ಟಲ್ಸ್ಗಳನ್ನು ತೋರಿಸ್ತೀನಿ, ಕೆಲವೊಂದು ರೆಮಿಡೀಸ್ಗಳನ್ನು ಇದು ಮಾಡ್ತೀನಿ. ಇಲ್ಲಿ ಕ್ರಿಸ್ಟಲ್ ತೊಗೊಳಕ್ಕಾಗೋರು ತೊಗೊಳ್ತೀರಿ. ಆದಷ್ಟು ಟೀ ಅಂಗಡಿನೋ ರೋಡ್ ಸೈಡಲ್ಲಿ ಮಾಡೋರು ಅವ್ರ ಕ್ರಿಸ್ಟಲ್ ತೊಗೊಳೋದಕ್ಕೆ ಆಗೋದಿಲ್ಲ. ಯಾಕೆಂದರೆ ನನ್ನ ಹತ್ರ ಪ್ಯೂರ್ ಕ್ರಿಸ್ಟಲ್ ಇರೋದ್ರಿಂದ ಒಂದಷ್ಟು ಕಾಸ್ಟ್ಲಿ ಅಂತಲೇ ಹೇಳಬಹುದು. ಯಾಕೆಂದರೆ ನನಗೆ ಬರೋದೆಲ್ಲ ಜೈಪುರಿಂದನೇ ನಾನು ತರೋದಾಗಿರೋದ್ರಿಂದ ನನಗೆ ಎಲ್ಲೋ ಲೋಕಲ್ಲೋ ಅಥವಾ ನಿಮಗೆ ಪ್ಲಾಸ್ಟಿಕ್ ಕೊಡೋದು ನೋ ವೇ, ನನ್ನ ಹತ್ರ ಅದು ನಡೆಯೋದೇ ಇಲ್ಲ. ಸೊ ಅಂಥವ್ರಿಗೂ ಏನು ರೆಮಿಡಿ ಹೇಳ್ತೀನಿ ಅಂತ ಹೇಳಿದ್ರೆ, ಒಂದಷ್ಟು ಮಕ್ಕಳುಗಳು, ಭಿಕ್ಷೆ ಮಾಡುವಂತಹ ಮಕ್ಕಳುಗಳು, ಅಂಥ ಮಕ್ಕಳಿಗೆ ಬಿಳಿಯ ಸ್ವೀಟ್, ಅದು ಯಾವುದಾದ್ರೂ ಸಿಹಿ ಪದಾರ್ಥ ಆಗಿರಬಹುದು, ಬಿಳಿ ಬಣ್ಣದ್ದಾಗಿರಬೇಕು. ಅದನ್ನು ಕೊಡೋದ್ರಿಂದನೂ ಕೂಡ ನಿಮ್ಮಲ್ಲಿ ಯಾವುದೇ ದೋಷಗಳಿದ್ರೂ ಕೂಡ
ಅದು ಕ್ಲಿಯರ್ ಆಗುತ್ತೆ ಅಂತ ಹೇಳ್ಬೋದು. ಕೊಡುವಾಗ ಒಳ್ಳೆ ಮನಸ್ಸಿಂದನೇ ಮಕ್ಕಳಿಗೂ ಕೊಡಿ, ಓಕೆನಾ. ಇದು ಮೊದಲನೆಯ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಿ ಅವರ ರೀಡಿಂಗ್ ಇದಾಗಿತ್ತು ಅಂತ ಹೇಳ್ತಾ, ಯಾರೆಲ್ಲ ಸೆಕೆಂಡ್ ಸ್ಟೋನ್ ಸೆಲೆಕ್ಟ್ ಮಾಡಿಕೊಂಡ್ರೆ ಅವರ ರೀಡಿಂಗ್ ನೋಡೋಣ. ಯಾರೆಲ್ಲ ಸೆಕೆಂಡ್ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಬಹುಶಃ ಇದೇ ಕಾರ್ಡ್ ಅಂತ ನಾನು ಅಂದ್ಕೊಳ್ತೀನಿ. ಕೆಲವೊಂದು ಸಲ ಕಾರ್ಡ್ಗಳು ಆ ಕಡೆ ಈ ಕಡೆ ಮಿಸ್ ಆಗಿಬಿಟ್ಟಿರತ್ತೆ. ಯಾರೆಲ್ಲ ಸೆಕೆಂಡ್ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ಯಾವ ಶಕ್ತಿ, ಯಾವ ಅದ್ಭುತ ಶಕ್ತಿ ನಿಮ್ಮ ಹತ್ತಕ್ಕೆ ಬರ್ತಾ ಇದೆ, ಯಾವ ಎನರ್ಜಿ ನಿಮ್ಮ ಹತ್ರ ಬರ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿರುತ್ತೆ. ಮುಂದಿನ ಭವಿಷ್ಯ ಹೇಗಿದೆ. ಓಕೆ ನಾ ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ. ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿದೆ. ಒಂದಷ್ಟು ಹೌದು, ನಿಮಗೆ ನೀವು ಮುಂದಿನ ಯೋಚನೆ ಮಾಡೋ ಅಥವಾ ಇಂಥವ್ರು ಸರಿ ಇದ್ದಾರೋ ಇಂಥವ್ರು ಸರಿ ಇಲ್ವೋ ಈ ರೀತಿ ಎಲ್ಲ ಬೇಗ ಗೊತ್ತಾಗ್ಬಿಡುತ್ತೆ ನಿಮಗೆ. ಯಾರು ಸರಿ ಯಾರು ತಪ್ಪು, ಅಥವಾ ಅವರಿಂದ ನನಗೆ ತೊಂದರೆ ಆಗ್ತಾಯಿದೆ, ಅವ್ರು ಏನೇ ಬಣ್ಣ ಹಾಕಿರಲಿ ನಿಮ್ಮ ಮುಂದೆ ನೀವು ಸಡನ್ನಾಗಿ ಗೊತ್ತಾಗತ್ತೆ. ಸೊ ಹಾಗಾಗಿ ನೀವು ನಿಮ್ಮ ಮೈಂಡನ್ನು ಕೂಡ ಒಂದಷ್ಟು ಕಂಟ್ರೋಲ್ ಆಗಿ ಇಟ್ಕೊಳ್ಬೇಕಾಗತ್ತೆ. ಮಾತು ಆ ತಕ್ಷಣಕ್ಕೆ ಈ ಸಮಯಕ್ಕೆ ಹೇಳಬೇಕಾ, ಈ ಸಂದರ್ಭಕ್ಕೆ ಅಂಥವ್ರಿಗೆ ಎಂಟರ್ಟೈನ್ ಮಾಡಬೇಕಾ ಬೇಡವಾ, ಅದು ಯಾವುದು ಕೂಡ ಯೋಚನೆ ಮಾಡೋಲ್ಲ. ಸಡನ್ನಾಗಿ ಏನಾದರೂ ಒಂದು ಹೇಳಿಬಿಡ್ತೀರಿ ನೀವು. ಸೊ ಇಲ್ಲಿ ಕಿಂಗ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಹೌದು, ನಿಮ್ಮ ಇಂಟ್ಯೂಷನ್ ಆಗಿರ್ಬೋದು, ನಿಮ್ಮ ಥಿಂಕ್ ಆಗಿರಬಹುದು, ನಿಮಗೆ ಬೇಗ ಗೊತ್ತಾಗತ್ತೆ ಯಾರಿಂದ ನನಗೆ ಕೆಡಕ್ಕೆ ಬರ್ತಾ ಇದೆ, ಯಾರಿಂದ ನನಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ. ಹೌದು, ಬಟ್ ಆದರೆ ನೀವು ಮಾತಾಡುವ ಭರದಲ್ಲಿ ಅಥವಾ ಸಡನ್ನಾಗಿ ಹೇಳುವಂಥದ್ದು ಅದೇ ನಿಮ್ಮನ್ನು ಒಂದಷ್ಟು ಸೈಲೆಂಟ್ ಮಾಡಿಬಿಡತ್ತೆ. ಇಲ್ಲಿ ನಿಮಗೆ ಗೊತ್ತಾಗ್ತಾ ಇರೋದು ಬೇರೆಯವ್ರಿಗೆ ಗೊತ್ತಾಗ್ತಿರೋದಿಲ್ಲ. ಅವ್ರು ತಪ್ಪು, ಅವ್ರು ಮಾಡ್ತಿರೋದು ತಪ್ಪು, ಅವ್ರು ನಮ್ಮ ಲೈಫಲ್ಲಿ ಇದು ಮಾಡ್ತಿದ್ದಾರೆ ಅಥವಾ ಅದು ಮಾಡ್ತಿದ್ದಾರೆ, ಅವ್ರು ಇರೋದೇ ಹೀಗೆ ಅಂತ ನೀವು ಬೇರೆಯವ್ರಿಗೆ ಹತ್ರ ಹೇಳೋದಕ್ಕೆ ಹೋದಾಗ ನಿಮ್ಮ ಆಪೋಸಿಟ್ ವ್ಯಕ್ತಿ ಯಾರೇ ಆಗಿರ್ಬೋದು, ಅವರು ಒಂದು ರೀತಿ ಶುಗರ್ ಕೋಟಿಂಗ್ ಆಗಿ ಏನಾದ್ರು ಇತ್ತು ಅಂತ ಹೇಳಿದ್ರೆ, ನೀವೇ ಯಾಕೋ ಸ್ಟ್ರಾಂಗ್ ಆಗಿದ್ದೀರೇನೋ, ನೀವೇ ಯಾಕೋ ಸಿಟ್ಟಲ್ಲಿರ್ತೀರೇನೋ, ನೀವು ಮಾತಾಡುವ ರೀತಿನೇ ಸರಿ ಇಲ್ವೇನೋ ಅಂತ ಬೇರೆಯವ್ರ ಕಣ್ಣಿಗೆ ನೀವು ತಪ್ಪಾಗಿ ಕಾಣಿಸುವಂಥದ್ದಿದೆ. ಬಟ್ ಆದರೆ ನಿಮ್ಮ ಇಂಟ್ಯೂಷನ್ ಸರಿಯಾಗೇ ಇರುತ್ತೆ ಅಂತ ಹೇಳಿ. ಬಟ್ ಸಮಯ ಬಂದಾಗ ನೀವೇನು ಅನ್ನುವಂಥದ್ದು ಜಸ್ಟಿಸ್ ಕಾರ್ಡ್ ಬಂದಿರೋದ್ರಿಂದ ಸಮಯ ಬಂದಾಗ ನೀವೇನು ಅನ್ನುವಂತಹ ತಿಳಿಯುವ ಸಮಯ ಕೂಡ ಬರುವಂಥದ್ದಿದೆ. ಜನಗಳಿಗೆ ನೀವು ಯಾವುದೇ ರೀತಿ ಕಾಣಿಸ್ತಾ ಇರ್ಬೋದು, ಅಥವಾ ನಿಮ್ಮ ಹತ್ರ ಏನೂ ಇಲ್ಲದೆ ಇದ್ರೂ ಕೂಡ ಅವ್ರ ಹತ್ರ ಎಲ್ಲನೂ ಇದೆ ಅಂತ ತಿಳ್ಕೊಳ್ಳುವಂಥದ್ದು, ಅವ್ರಿಗೇನು ಕಮ್ಮಿ ಅಂತ ತಿಳ್ಕೊಳ್ಳುವಂಥದ್ದು, ನಿಮ್ಮ ಕ್ಯಾರೆಕ್ಟರ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ಳುವಂಥದ್ದು, ಅಥವಾ ನೀವು ಮಾತಾಡುವ ರೀತಿ ಕೆಲವರಿಗೆ ವಿಲನ್ ರೀತಿ ಕಾಣಿಸುವಂಥದ್ದು, ಈ ರೀತಿ ಎಲ್ಲ ಇರುತ್ತೆ. ಬಟ್ ಆದರೆ ಸಮಯ ಹೋಗ್ತಾ ಇದ್ದ ಹಾಗೆ ನಿಮ್ಮ ನಿಜ ರೂಪ ಅಂಥ ವ್ಯಕ್ತಿಗಳು ತಿಳ್ಕೊಳ್ಳುವಂತಹ ಸಾಧ್ಯತೆ ಇದೆ. ಓಕೆ, ಇಲ್ಲಿ ಯಾವುದಾದ್ರೂ ಒಂದು ಕೋರ್ಟ್ ವಿಚಾರವಾಗಿ ಏನಾದ್ರು ನೀವು ನೋಡ್ತಾ ಇದ್ದರೆ ಆ ವಿಚಾರವಾಗಿ ಆ ಕೆಲಸ ಆಗುತ್ತೆ ಅಂತ ಹೇಳಿ, ನಿಮ್ಮಂತೆಯೇ ಆಗುತ್ತೆ ಅನ್ನುವಂತಹ ತೋರಿಸ್ತಾ ಇದೆ. ಹಾಗೆ ಇಲ್ಲಿ ಸಂಬಂಧಗಳ ವಿಚಾರವಾಗಿ ಏನಾದರೂ ಎದುರು ನೋಡ್ತಾ ಇದ್ದರೆ, ಸಂಬಂಧಗಳ ವಿಚಾರವಾಗಿ ಏನಾದರೂ ಕಿರಿಕಿರಿ ಆಗುವಂತಹ ಸಾಧ್ಯತೆಗಳಿದ್ದರೆ ಅದು ಕೂಡ ನಿಮಗೆ ತಿಳಿಯುವಂಥ ಸಾಧ್ಯತೆ ಇದೆ. ಅವರ ನಿಜ ಬಣ್ಣಗಳನ್ನು ತಿಳಿಯುವಂಥ ಸಾಧ್ಯತೆ ಇದೆ. ಈ ಥರ ಫೇಕ್ ಫೇಸನ್ನು ನಾನು ನೋಡಿದ್ದು, ಇಂಥವ್ರ ನಮ್ಮ ಜೊತೆಗಿದ್ದಿದ್ದು ಅನ್ನುವಂತಹ ರಿಯಾಲಿಟಿ ನಿಮಗೆ ಗೊತ್ತಾಗುವಂಥ ಸಾಧ್ಯತೆ ಇದೆ. ಓಕೆ, ಇಲ್ಲಿ 9 ಆಫ್ ಕಪ್ಸ್ ಬಂದಿರೋದ್ರಿಂದ, ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಯಾವುದೇ ಒಂದು ವಿಚಾರಗಳಲ್ಲಾಗಿರಲಿ ಕ್ಲಿಯರ್ ಕಮ್ಯುನಿಕೇಷನ್ ಮಾಡಬೇಕಾಗತ್ತೆ. ಇಲ್ಲಿ ನೀವು ಅರ್ಧಂಬರ್ಧ ತಿಳ್ಕೊಳ್ತಿದ್ದೀರೋ ಅಥವಾ ನಿಮ್ಮ ಬಗ್ಗೆ ಕೆಲವು ಜನಗಳು ಅರ್ಧಂಬರ್ಧ ತಿಳ್ಕೊಳ್ತಾ ಇದ್ದಾರೋ, ಅದೇನಾಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮನ್ನು ಸ್ಟ್ರಕ್ ಫೀಲ್ ಮಾಡ್ತಾ ಇದೆ ನಿಮ್ಮ ಮುಂದಿನ ನಡೆಗೆ. ಏಕೆಂದರೆ ನೀವು ಯಾವುದೋ ಒಂದು ಗುರಿ ತಲುಪುವವರೋ ಅಥವಾ ಮುಂದಿನ ಜೀವನದಲ್ಲಿ ಏನೋ ಒಂದು ಯಶಸ್ಸು ಏಳಿಗೆ ಕಾಣುವಂತಹ ವ್ಯಕ್ತಿಗಳು ನೀವಾಗಿದ್ದೀರಿ. 9 ಆಫ್ ಕಪ್ಸ್ ಬಂದಿರೋದ್ರಿಂದ ಯಾವುದೋ ಒಂದು ಅಂದರೆ ಎಲ್ಲರೂ ಬೇಕು ಅನ್ನುವ ಭರದಲ್ಲಿ ಕೆಲವೊಂದು ಸಲ ನಿಮ್ಮನ್ನು ಬೇರೆಯವರು ಅಪಹಾರ ಮಾಡ್ಕೊಳ್ಳುವಂಥದ್ದು, ಅಥವಾ ನೀವು ಕೆಲವರಿಗೆ ಟೈಮ್ ಕೊಡದೇ ಇರುವಂಥದ್ದು ಒಂದು ರೀತಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ ಅದು ದೃಷ್ಟಿ ರೂಪಕ್ಕೂ ಹೋಗ್ತಾ ಇರ್ಬೋದು, ಅಥವಾ ನಿಮ್ಮ ಕೆಲಸಗಳಾಗಿರ್ಬೋದು ಎಲ್ಲ ಎಷ್ಟು ಬೇಗ ಮಾಡ್ತಾರೆ, ಎಷ್ಟು ಬೇಗ ವ್ಯವಹಾರಗಳು ನಡೆಸ್ತಾರೆ, ಅಥವಾ ಎಷ್ಟು ಬೇಗ ವರ್ಕ್ ಮಾಡುವಂಥದ್ದು, ಅದು ಒಂದು ರೀತಿ ದೃಷ್ಟಿ ಆಗುವ ರೀತಿಯಲ್ಲಿದೆ. ಓಕೆ, ಇಲ್ಲಿ ಇನ್ನು ಕೆಲವರು ಏನು ಮಾಡ್ಕೊಳ್ತಿದ್ದೀರಿ ಅಂತ ಹೇಳಿದ್ರೆ,
ಕೆಲವ್ರ ಜೊತೆಗೆ ನೀವು ಕ್ಲಿಯರ್ ಕಮ್ಯುನಿಕೇಷನ್ ಮಾಡಲ್ಲ, ಅಥವಾ ನೀವು ಸರಿಯಾದ ಟೈಮ್ ಕೊಡೋದಿಲ್ಲ. ನಿಮ್ಮ ಲೈಫ್ ಬಗ್ಗೆ ಅಂಥ ವ್ಯಕ್ತಿಗಳು ಬೇರೆ ರೀತಿಯೇ ಥಿಂಕ್ ಮಾಡುವಂಥದ್ದು, ಬೇರೆ ರೀತಿಯೇ ಯೋಚನೆ ಮಾಡುವಂಥದ್ದು ಮಾಡ್ತಾರೆ. ಹಾಗಂತ ನೀವು ನಿಮ್ಮ ಲೈಫ್ ಬಗ್ಗೆನೇ ಎಲ್ಲ ಹೇಳ್ಕೊಂಡು ಕೂರುವಂಥದ್ದು ಆ ಥರದ್ದು ಯಾವುದು ಬೇಡ, ಅವಶ್ಯಕತೆ ಇಲ್ಲ. ಬಟ್ ಆದರೆ ಕೆಲವೊಬ್ಬರಿಗೆ ನಿಮ್ಮ ಲೈಫಲ್ಲಿ ಏನು ನಡೀತಿದೆ ಅನ್ನುವಂಥದ್ದಿದೆ. ಹಾಗೆ ನಿಮ್ಮ ಮೇಲೆ ಒಂದಷ್ಟು ಜಲಸಿ ಫೀಲ್ ಕೂಡ ಇದೆ. ಸೊ ಹಾಗಾಗಿರೋದ್ರಿಂದ ಏನಾಗುತ್ತೆ, ಇಲ್ಲಿ ಹ್ಯಾಂಗ್ಡ್ ಮ್ಯಾನ್ ಬಂದಿರೋದ್ರಿಂದ ಅವಕಾಶಗಳ ಬಾಗಿಲು ಇದೆ, ಬಟ್ ಆದರೆ ಹೋಗೋದಕ್ಕೆ ನೀವು ಸೋಂಬೇರಿ ಥರ ಆಗ್ತೀರಿ ಅಂತ ಹೇಳಿ. ಸೊ ಅದಕ್ಕೆ ನಾನು ರೀಸೆಂಟಾಗಿ ಒಂದು ಬ್ರೇಸ್ಲೆಟ್ ತೋರಿಸ್ದೆ. ಮೂಲಾಧಾರ ಚಕ್ರ ಏನಾದರೂ ಆ್ಯಕ್ಟಿವೇಟ್ ಆಗಿದ್ರೆ, ಬ್ಲಾಕೇಜ್ ಆಗಿದ್ರೆ ಸಮಸ್ಯೆ ಮಾಡುವವರು ನಮ್ಮ ಎದುರುಗಡೆ ಕಾಣಿಸ್ಕೊಳ್ತಾ ಇರ್ತಾರೆ, ಅಥವಾ ಅವ್ರು ಏನೂ ಸಮಸ್ಯೆ ಮಾಡದೇ ಇದ್ರೂ ನಮಗೆ ಭಯ ಶುರುವಾಗುವಂಥದ್ದು, ಅಥವಾ ನಮ್ಮ ಹಣದ ಬ್ಲಾಕೇಜ್ ಆಗುವಂಥದ್ದು, ದೃಷ್ಟಿ ಆಗುವಂಥದ್ದು. ಹಾಗೆ ಒಂದು ಒಳ್ಳೆ ಟ್ರಾನ್ಸ್ಫಾರ್ಮ್ ಲೈಫ್ ಬೇಕು, ನಾನು ಎಷ್ಟೋ ವರ್ಷದಿಂದ ಇದೇ ಜೀವನದಲ್ಲಿ ಬಂದಿದ್ದೀನಪ್ಪ, ಮತ್ತು ಮುಂದೆ ನಾನು ಯಶಸ್ಸಿನ ಕಡೆಗೋ ಅಥವಾ ಏಳಿಗೆ ಕಡೆಗೋ ಹೋಗೋಕ್ಕಾಗ್ತಾ ಇಲ್ಲ ಅಂತ ಹೇಳಿದ್ರೆ, ದಯವಿಟ್ಟು ಈ ಸುಲೇಮಾನಿ ಹಕೀಕ್ ಮಿಕ್ಸ್ ರೆಡ್ ಜಾಸ್ಪರ್ ಧರಿಸೋದ್ರಿಂದ, ಅದರಲ್ಲೂ 2026 ಹತ್ರನೇ ಬರ್ತಾ ಇದೆ. ಸೊ ಆ ವರ್ಷಕ್ಕೆ ಕಾಲಿಡೋ ಮುಂಚೆ ನಿಮ್ಮ ಆರಾನ ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಯಾರು ಏನೇ ಸಮಸ್ಯೆ ಮಾಡಲಿ, ಏನೇ ಮಾಡಲಿ, ನಿಮಗೆ ನಿಮ್ಮ ಹಣದ ವಿಚಾರ ಆಗಿರಬಹುದು, ನಿಮ್ಮ ಕೆಲಸದ ವಿಚಾರ ಆಗಿರ್ಬೋದು, ನಿಮ್ಮ ಎನರ್ಜಿ ವಿಚಾರ ಆಗಿರ್ಬೋದು, ಇದು ಅದ್ಭುತವಾಗಿ ಪ್ರೊಟೆಕ್ಟ್ ಮಾಡುತ್ತೆ. ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ. ನ್ಯೂ ಇಯರ್ ಒಳಗಡೆ ಬುಕ್ ಮಾಡಿಕೊಂಡು ಇದನ್ನು ಹಾಕ್ಕೊಂಡು ನಿಮಗೆ ನೀವೇ ಒಂದು ಒಳ್ಳೆಯ ಟ್ರಾನ್ಸ್ಫಾರ್ಮ್ ಲೈಫ್ ನೋಡ್ಬೋದು. ಇದು ಅಷ್ಟು ಅದ್ಭುತವಾದ ಚಮತ್ಕಾರಿ ಕೆಲಸಗಳು ಮಾಡುತ್ತೆ. ಇಲ್ಲಿ ದೃಷ್ಟಿ ಆಗ್ತಾ ಇರೋದ್ರಿಂದ ಏನಾಗುತ್ತೆ, ನಿಮ್ಮ ಆರೋಗ್ಯಕ್ಕೂ ತುಂಬ ಸಮಸ್ಯೆಗಳು ಕೊಡ್ತಾ ಇರುತ್ತೆ. ಆರೋಗ್ಯ ಎಷ್ಟೇ ಬಾರಿ ನೀವು ತೋರಿಸಿದ್ರೂ ಕೂಡ ಏನೂ ಇಲ್ಲ ಅಂತ ಹೇಳಿದ್ರೂ ಕೂಡ ನಿಮ್ಮ ಮುಖದಲ್ಲೂ ಆ ಛಂದಸ್ಸಿರಲ್ಲ, ಏನು ಚೈತನ್ಯನೂ ಇರೋದಿಲ್ಲ ಫೇಸಲ್ಲೂ ಕೂಡ. ಇದು ಏನಾಗುತ್ತೆ, ಮಂಗಳ ಮತ್ತು ಶನಿ ಕೇತುಗೆ ಅಧಿಪತಿ ಆಗಿರೋದ್ರಿಂದ, ರಾಹು ಕೇತು ಮಂಗಳಕ್ಕೆ ಅಧಿಪತಿಯಾಗಿರುವ ಸ್ಟೋನ್ ಆಗಿರೋದ್ರಿಂದ ಇದೆರಡನ್ನೂ ಸೇರಿಸಿ ಹಾಕ್ಕೊಂಡಾಗ ನಿಮ್ಮ ಲೈಫಲ್ಲಿ ಮೂಲಾಧಾರ ಚಕ್ರ ಆ್ಯಕ್ಟಿವೇಟ್ ಆಗುತ್ತೆ. ಸಾಕಷ್ಟು ಏನಿದೆಯಲ್ಲ ಆಪರ್ಚುನಿಟೀಸ್ಗಳ ಹತ್ತಕ್ಕೆ ನೀವು ಹೋಗ್ತೀರಿ. ನಿಮ್ಮ ಜೀವನದಲ್ಲಿ ಸಡನ್ ಬದಲಾವಣೆ ಆಗುವಂತಹ ಸಾಧ್ಯತೆಯೂ ಕೂಡ ಹೆಚ್ಚಾಗಿರ್ಬೋದು. ಹಾಗೆ ಇಲ್ಲಿ ಯಾರೆಲ್ಲ ಸೆಕೆಂಡ್ ಕಾರ್ಡ್ ನೋಡ್ತಾ ಇದ್ದೀರಲ್ಲ, ನನ್ನ ಲೈಫಲ್ಲಿ ಪ್ರತಿದಿನ ಹಣನ ನೋಡಬೇಕು, ಅವಕಾಶಗಳು ಆಪರ್ಚುನಿಟೀಸ್ಗಳ ಬಾಗಿಲು ಕೂಡ ತೆಗೆದಿರಬೇಕು ಅನ್ನೋದಾದರೆ ಸಿಟ್ರಿನ್ ಮಿಕ್ಸ್ ಪೈರೇಟ್ ಹಾಕ್ಕೊಳ್ಳೋದ್ರಿಂದ ಬಹಳಷ್ಟು ಆಪರ್ಚುನಿಟೀಸ್ಗಳ ಬಾಗಿಲು ತೆಗೆಯುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹೈ ಪ್ರಿಸ್ಟೆಸ್ ಬಂದಿರೋದ್ರಿಂದ ಬಹಳ ಅಂದರೆ ನಿಮಗೆ ಒಂದಷ್ಟು ದಿನ ನೀವು ಕೆಲವೊಂದು ವಿಚಾರದಲ್ಲಿ ಮಾತನಾಡೋದಕ್ಕೆ ಹೋಗಬೇಡಿ. ಯಾಕೆಂದರೆ ಇಲ್ಲಿ ಸ್ವಾರ್ಟ್ಸ್ಗಳನ್ನ ನೋಡ್ತಾ ಇದ್ದೀನಿ. ನೀವು ಏನೋ ಒಳ್ಳೆಯದನ್ನು ಮಾಡೋದಕ್ಕೆ ಹೋದರೂ ಕೂಡ ಎಲ್ಲರೂ ನಿಮ್ಮನ್ನು ಅಪಾರ್ಥ ತಿಳ್ಕೊಳ್ಳುವಂಥದ್ದು, ಅಥವಾ ನೀವಿರುವ ರೀತಿಯೇ ಸರಿ ಇಲ್ವೇನೋ ಅನ್ನುವ ರೀತಿ ಆಗುವಂತಹ ಸಾಧ್ಯತೆ ಇದೆ. ಆ ಥರದ್ದೊಂದು ಎನರ್ಜಿ ಬರುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ನೀವು ಈ ಸಮಯ ಎಷ್ಟು ಸ್ಪಿರಿಚುವಲಿ ಕನೆಕ್ಟ್ ಆಗ್ತೀರೋ, ಅಥವಾ ಎಷ್ಟು ನೀವು ದೈವಿಕವಾಗಿ ಒಂದಷ್ಟು ಮೌನವಾಗಿರುವಂಥದ್ದು, ಮೆಡಿಟೇಷನ್ ಮಾಡುವಂಥದ್ದು, ಒಂದಷ್ಟು ಎಷ್ಟು ಪ್ರಕೃತಿಗೆ ಕನೆಕ್ಟ್ ಆಗ್ತೀರಿ, ಅಷ್ಟು ನಿಮಗೆ ಏನು ಯೂನಿವರ್ಸ್ ಕಡೆಯಿಂದ ಒಂದಷ್ಟು ಸಪೋರ್ಟಿವ್ ಆಗಿ ನಿಲ್ಲುತ್ತೆ. ಭಗವಂತನ ದಯೆ ನಿಮ್ಮ ಮೇಲಿರುತ್ತೆ, ಭಗವಂತನೇ ಕೈ ಹಿಡಿದು ನಡೆಸುವಂತಹ ಶಕ್ತಿ ಕೂಡ ಇರುತ್ತೆ ನಿಮಗೆ. ಸೊ ಇಂಟ್ಯೂಷನ್ ಪವರ್ ಜಾಸ್ತಿ ಆಗ್ತಿದೆ. ಏನಾಗುತ್ತೆ ನನ್ನ ಲೈಫಲ್ಲಿ, ಯಾವ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಬೇಕು, ಒಂದಷ್ಟು ಸೂಚನೆಗಳು ಪ್ರಕೃತಿನೇ ಕೊಡೋದಕ್ಕೆ ಶುರು ಮಾಡುತ್ತೆ. ನೀವು ನಂಬುವಂತಹ ದೇವರು ಯಾರೇ ಆಗಿರ್ಬೋದು, ಯಾವುದೇ ಆಗಿರ್ಬೋದು, ಆ ದೈವಿಕ ಮೆಸೇಜ್ಗಳು ಕೂಡ ಯಾವುದಾದ್ರೂ ಒಂದು ಪ್ರಾಣಿ ಮುಖಾಂತರನೋ, ಗಿಡಗಳ ಮುಖಾಂತರನೋ, ಮನುಷ್ಯರ ಯಾವುದೋ ಒಂದು ವಯಸ್ಸಾದ ಮನುಷ್ಯರ ವಿಚಾರವಾಗಿ ಆ ಮುಖಾಂತರವಾಗಿ ನಿಮಗೆ ಒಂದಷ್ಟು ಸೂಚನೆ ಕೊಡುತ್ತೆ. ನಿಮ್ಮ ಇಂಟ್ಯೂಷನ್ ಕೂಡ ಹೆಚ್ಚುತ್ತೆ ಅಂತ ಹೇಳಿ. ಏಕೆಂದರೆ ಯೂನಿವರ್ಸ್ ಕೂಡ ನಿಮಗೆ ಸಪೋರ್ಟ್ ಮಾಡುವಂತಹ ಟೈಮ್ ಇದೆ. ಇದು ಯಾವುದೋ ಒಂದು ವಿಚಾರಗಳನ್ನು ಅಥವಾ ಈ ಪಾಸ್ಟಲ್ಲಿ ನಿಮಗೆ ಯಾರೋ ಮನಸ್ಸಿಗೆ ನೋವು ಮಾಡಿದ್ದಂಥದ್ದಾಗಿರಬಹುದು, ಏನೇ ಆಗಿರಬಹುದು, ಅಂಥದ್ದನ್ನೇ ಲ್ಯಾಗ್ ಮಾಡಿಕೊಂಡು ನೀವು ನಿಮ್ಮ ಲೈಫ್ನ ಹಾಳು ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ. ಇಲ್ಲಿ ಒಂದಷ್ಟು ನಿಮ್ಮನ್ನು ಇಂಥ ಜಲಸಿ ಪಡುವಂತಹ ಜನಗಳು ಜಾಸ್ತಿ ಇರೋದು, ಅಥವಾ ನೀವು ಮಾಡ್ಕೊಳ್ಳೋ ಸಮಸ್ಯೆ ಏನು ಅಂತ ಹೇಳಿದ್ರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ಮಾತಾಡೋದು, ಕೆಟ್ಟವರಾಗಿ ಕಾಣಿಸುವಂಥದ್ದು. ಇದೆಲ್ಲ ಏನು ಮಾಡುತ್ತೆ, ಒಂದು ದಿನ ನಿಮಗೆ ಕುತ್ಕೊಳ್ಳುವ ರೀತಿಯಲ್ಲಿ ಮಾಡಿಬಿಡುತ್ತೆ. ಒಳ್ಳೆ ಚೆನ್ನಾಗಿ ಹೋಗ್ತಾ ಇತ್ತು ನನ್ನ ಲೈಫು, ಏನೋ ಒಂಥರ ಸ್ಟ್ರಕ್ ಆಗಿಬಿಡ್ತು ಅಂತ ಹೇಳಿ ಅನ್ನುವ ರೀತಿಯಲ್ಲಿ ಆಗುತ್ತೆ. ಸೊ ಅದಕ್ಕೆ ನಾನು ಫಸ್ಟ್ ಕಾರ್ಡ್ ರೀಡಿಂಗಲ್ಲಿ ತೋರಿಸ್ತೆ, ಸುಲೇಮಾನಿ ಹಕೀಕ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಆರ ಆಗಿರ್ಬೋದು, ನಿಮ್ಮ ಎನರ್ಜಿ ಆಗಿರ್ಬೋದು ಬಹಳಷ್ಟು ಪ್ರೊಟೆಕ್ಟ್ ಮಾಡುತ್ತೆ. ಮುಂದೆ ಈ ಥರ ಜಲಸಿ ಆಗಿರ್ಬೋದು, ನಜರ್ ಆಗಿರ್ಬೋದು, ವಾಮಾಚಾರ, ಮಾಟ ಮಂತ್ರ, ಇದು ಯಾವುದು ಕೂಡ ತಗಲೋದಿಲ್ಲ.
ಓಕೆ, ಇಲ್ಲಿ ಫೂಲ್ ಕಾರ್ಡ್ ಬಂದಿರೋದ್ರಿಂದ ನಿಮ್ಮ ಆರೋಗ್ಯದ ವಿಚಾರ ಆಗಿರಬಹುದು, ನಿಮ್ಮ ವ್ಯವಹಾರದ ವಿಚಾರ ಆಗಿರಬಹುದು, ನಿಮ್ಮ ಮನೆಗಳ ವಿಚಾರ ಆಗಿರಬಹುದು, ಯಾವುದೇ ನಿಮ್ಮ ಸಂಬಂಧಗಳ ವಿಚಾರ ಆಗಿರ್ಬೋದು, ಈ ಹಿಂದೆ ನೀವು ಮಾಡಿರುವಂತಹ ನೆಗ್ಲೆಕ್ಟಿಗೆ ಬಹಳಷ್ಟು ಅನುಭವಿಸ್ಬೇಕಾಗತ್ತೆ. ನೀವು ಈಗಿಂದನೇ ನಿಮ್ಮ ಆರೋಗ್ಯದ ಕಡೆನೂ ಗಮನ ಕೊಡಬೇಕಾಗತ್ತೆ, ನಿಮ್ಮ ವ್ಯವಹಾರಗಳ ಕಡೆಗೂ ಗಮನ ಕೊಡಬೇಕಾಗತ್ತೆ. ಓಕೆ, ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಫುಲ್ ಕಾರ್ಡ್ ಬರ್ತಾ ಇದೆ. ನೀವು ಈ ಪಾಸ್ಟಲ್ಲಿ ಏನು ಮಾಡ್ಕೊಂಡಿದ್ರು ಅದು ಮುಂದಕ್ಕೆ ನೀವು ಅನುಭವಿಸ್ಬೇಕಾಗತ್ತೆ. ಸೊ ಹಂಗಾಗಿ ಇವತ್ತಿನ ದಿನ ನೀವು ತುಂಬ ಚೆನ್ನಾಗಿ ಇಟ್ಕೊಳ್ಳಿ. ಇವತ್ತಿನ ದಿನ ಯಾರನ್ನೇ ನಂಬಬೇಕಾದ್ರೂ ತುಂಬ ನೂರಾರು ಬಾರಿ ಯೋಚನೆ ಮಾಡ್ಕೊಂಡು ಮುಂದಕ್ಕೆ ಹೋಗಿ. ಓಕೆ, ನಿಮ್ಮನ್ನು ನೀವು ಹೀಲ್ ಮಾಡ್ಕೊಳ್ಳಿ, ನಿಮ್ಮನ್ನು ನೀವು ಪ್ರೊಟೆಕ್ಟ್ ಮಾಡ್ಕೊಳ್ಳಿ. ಹಾಗೆ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಹೇರು, ನಿಮ್ಮ ಸ್ಕಿನ್ನು ಯಾವಾಗಲೂ ಯಾರೋ ಏನೋ ಅಂದರು ಅಂತ ಹೇಳಿದ್ರೆ ನಿಮ್ಮ ಗತ್ತಾಗಿರಲಿ, ನಿಮ್ಮ ಗಮ್ಮತ್ತಾಗಿರಲಿ ಎಲ್ಲೂ ಹೋಗಲ್ಲ. ಯಾರೋ ನಿಮ್ಮ ಬಗ್ಗೆ ಟಾಂಟ್ ಕೊಟ್ಟರು ಅಥವಾ ಯಾರೋ ನಿಮ್ಮನ್ನು ಜಲಸಿ ಪಟ್ಬಿಟ್ರು, ನನಗಿವತ್ತು ಮಾಡೋದಕ್ಕಾಗಲಿಲ್ಲ ಅಂತ ಹೇಳಿದ್ರೆ ನೋಡಿ, ಆ ಯೋಗ ಅನ್ನೋದು ನಿಮ್ಮಲ್ಲಿತ್ತು ಅಂತ ಹೇಳಿದ್ರೆ ಅಪ್ಪನ ಹಣೆಗೂ ಯಾರೂ ತಪ್ಪಿಸೋದಕ್ಕಾಗೋದಿಲ್ಲ. ಹಾಗಂತ ಮುಂದಾಗೋದು ಇವತ್ತು ಯಾರೋ ಏನೋ ಮಾಡಿದರೆ ಅಂತ ಹೇಳಿ ನಿಮ್ಮ ಆರೋಗ್ಯನೋ ಅಥವಾ ನಿಮ್ಮ ಫಿನಾನ್ಷಿಯಲಿ ವಿಚಾರವಾಗಿ ನೀವೇನಾದರೂ ಒಂದಷ್ಟು ಪ್ರೊಟೆಕ್ಟ್ ಆಗಿ ನೀವು ನೋಡ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಯಾಮಾರೋ ಸಾಧ್ಯತೆ ನೀವೇ ಆಗಿರ್ತೀರಿ. ಓಕೆನಾ, ಇದು ಪ್ರಕೃತಿಯಲ್ಲ, ನೀವು ನಂಬುವಂತಹ ದೈವ ಕೊಡುವಂಥದ್ದಲ್ಲ. ಇದು ನಿಮಗೆ ನೀವೇ ಮಾಡ್ಕೊಳ್ಬೇಕಾಗತ್ತೆ, ನಿಮಗೆ ನೀವೇ ಪ್ರೊಟೆಕ್ಟ್ ಮಾಡ್ಕೊಳ್ಬೇಕಾಗತ್ತೆ. ಓಕೆ, ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ? ಅಬಂಡೆನ್ಸ್, ಪ್ರಿಪೇರ್ ಯುವರ್ ಸೆಲ್ಫ್ ಫಾರ್ ಇನ್ಕಮಿಂಗ್ ಅಬಂಡೆನ್ಸ್, ರಿಲೀಸ್ ಎನಿ ಮೆಂಟಲ್ ಬ್ಲಾಕ್ಸ್ ಯು ಮೇ ಹ್ಯಾವ್. ಇನ್ ಫೇರಿ ಲ್ಯಾಂಡ್ ಆ್ಯಂಡ್ ಹ್ಯೂಮನ್ ಲ್ಯಾಂಡ್ ದೇರ್ ಈಸ್ ಎನಫ್ ಅಬಂಡೆನ್ಸ್ ಫಾರ್ ಎವ್ರಿ ಒನ್. ನೀವು ಬಡವರು, ಶ್ರೀಮಂತರು, ಏನೇ ಆಗಿರಲಿ, ಯಾರೇ ಆಗಿರಲಿ, ಒಂದಷ್ಟು ನೀವು ಆ ತಲೆಯಲ್ಲಿರುವಂತಹ ಬ್ಲಾಕೇಜಸ್ನ, ಹಳೆ ವಿಚಾರಗಳನ್ನು ಅಥವಾ ಯಾರೋ ಏನೋ ಅಂದರು, ನನ್ನ ಬಗ್ಗೆ ಗಾಸಿಪ್ ಮಾಡಿದ್ರು, ಈ ರೀತಿ ಫೋನ್ಗಳಲ್ಲಿ, ಯಾಕೆಂದರೆ ನಾನು ಸ್ವಾಟ್ಸ್ ನೋಡ್ತಾ ಇರೋದ್ರಿಂದ ಗಾಳಿಯ ವಿಚಾರ ಅಂದರೆ ಕಮ್ಯುನಿಕೇಷನ್ ಏನಿದೆಯಲ್ಲ ಅಂಥ ವಿಚಾರವಾಗೂ ಕೂಡ ನಿಮ್ಮ ಮನಸ್ಸಿಗೆ ನೋವಾಗುವಂಥ ಸಾಧ್ಯತೆ ಇದೆ. ಆ ಬ್ಲಾಕೇಜಸ್ನ ಮೈಂಡಿಂದ ತೆಗೀರಿ. ಸರಿಯಾದ ರೀತಿಯಲ್ಲಿ ನಿಮ್ಮನ್ನು ನೀವು ನೋಡ್ಕೊಳ್ಳಿ. ಹಾಗೆ ಯಾವಾಗಲೂ ಪಾಸಿಟಿವ್ ಆಗಿ ಥಿಂಕ್ ಮಾಡಿ. ನನ್ನ ಹತ್ರ ಒಂದಷ್ಟು ಬಹಳಷ್ಟು ಸಮೃದ್ಧಿ ಬರುವಂಥದ್ದಿದೆ. ಆ್ಯಕ್ಚುಲಾಗಿ ನಾನು ಇದು ಹೇಳಲೇಬೇಕಾಗತ್ತೆ, ಇದನ್ನು ಸಿಟ್ರಿನ್ ಮಿಕ್ಸ್ ಪೈರೇಟ್ನ ಹಾಕ್ಕೊಂಡು ಆ ರೀತಿ ಅಫರ್ಮೇಷನ್ಸ್ಗಳನ್ನು ಕಳಿಸ್ಕೊಳ್ಳುವಂಥದ್ದು ಬಹಳಷ್ಟು ಅವಕಾಶಗಳನ್ನು ನನ್ನ ಹತ್ರ ಬರ್ತಾ ಇದೆ. ಇನ್ನು ಮುಂದೆ ಬರೋದೆಲ್ಲ ನನ್ನ ಹತ್ರ ಸಮೃದ್ಧಿ ಜೀವನನೇ ಅನ್ನುವಂಥ ರೀತಿಯಲ್ಲಿರಿ. ಇದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ಅವಕಾಶಗಳ ಬಾಗಿಲು ತೆಗೆಯುತ್ತೆ. ಪ್ರತಿದಿನ ಹಣಕಾಸಿನ ಸಮಸ್ಯೆ ಏನಿದೆಯಲ್ಲ ಅದಕ್ಕೆ ಎಂಡ್ ಆಗುತ್ತೆ. ಇದನ್ನು ಧರಿಸೋದ್ರಿಂದ ನಿಮ್ಮ ಗುರುಬಲನೂ ಕೂಡ ಹೆಚ್ಚತ್ತೆ ಅಂತ ಹೇಳ್ಬೋದು. ಇವತ್ತು ನಾನು ಯಾವುದೇ ಸ್ಥಾನದಲ್ಲಿ ಬಂದು ಕೂತಿದ್ರು ಅಥವಾ ಇದಲ್ಲದೆ ಬೇರೆ ಯಾವ್ಯಾವ ದೊಡ್ಡ ದೊಡ್ಡ ವ್ಯವಹಾರಗಳನ್ನು ನಾನು ಮಾಡ್ತಾ ಇದ್ರೂ ಕೂಡ ಈ ಎರಡು ಸ್ಟೋನ್ಸ್ ಅಂತಲೇ ಹೇಳೋದಕ್ಕಾಗಲ್ಲ, ಎಲ್ಲ ಸ್ಟೋನ್ಸ್ಗಳು ಇಯರ್ ನಾನು ಎಷ್ಟು ಸ್ಟೋನ್ಸ್ಗಳನ್ನು ಹಾಕ್ತೀನಿ. ಓಕೆನಾ, ಇವತ್ತು ಕ್ರಿಸ್ಟಲ್ ನನ್ನನ್ನು ಪ್ರೊಟೆಕ್ಟ್ ಮಾಡಿದೆ ಅಂತ ಹೇಳಬಹುದು. ಹೌದು, ದೈವಿಕ ಶಕ್ತಿನೂ ಕೂಡ ಈ ಕ್ರಿಸ್ಟಲ್ ಒಳಗಡೆ ಇದ್ದೇ ಇರುತ್ತೆ. ನಾವು ದೇವಸ್ಥಾನ ಪ್ರತಿ ಸತಿ ಹೇಳ್ತಾ ಇರ್ತೀನಿ, ನಾವು ದೇವಸ್ಥಾನಗಳಿಗೆ ಹೋಗ್ತೀವಿ, ಅಲ್ಲೂ ಕೂಡ ಒಂದು ಮೂರ್ತಿಯನ್ನು ನೋಡ್ತೀವಿ, ಒಂದು ಕ್ರಿಸ್ಟಲ್ನ ಮೂರ್ತಿಯನ್ನೇ ನೋಡೋದು. ಓಕೆನಾ, ಆ ಕ್ರಿಸ್ಟಲ್ಗೆ ಎಷ್ಟು ಅದ್ಭುತ, ಆ ಮೂರ್ತಿಗೆ ಎಷ್ಟು ಅದ್ಭುತ ಶಕ್ತಿ ಇದೆ ಗೊತ್ತಾ? ಯಾವುದು ಬೇಡ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ನಾಯಿ ಚಳಿಗಾಲದಲ್ಲಾಗಿರ್ಬೋದು, ಮಳೆಗಾಲದಲ್ಲಾಗಿರ್ಬೋದು, ಇನ್ನೊಂದರಲ್ಲಾಗಿರ್ಬೋದು, ಮತ್ತೊಂದರಲ್ಲಾಗಿರ್ಬೋದು, ಅದಕ್ಕೆ ಜ್ವರ ಬಂದಾಗಲೂ ಆಗಿರ್ಬೋದು, ಅದೊಂದು ಬಂಡೆ ಕಲ್ ಮೇಲೆ ಕೂತಿರುತ್ತೆ, ಮಲಗಿರುತ್ತೆ. ಯಾಕೆ ಗೊತ್ತಾ? ಆ ಬಂಡೆ ಕಲ್ಲಿಗೆ ಅಷ್ಟು ಶಕ್ತಿ ಇದೆ. ನೀವು ಹೀಟಾಗಿ ಹೋದಾಗ ನಿಮ್ಮನ್ನು ತಂಪು ಮಾಡುತ್ತೆ, ನೀವು ತಂಪಾಗಿ ಹೋದಾಗ ಅದು ಹೀಟ್ ಮಾಡಿ ಕಳಿಸುತ್ತೆ. ನಿಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನ್ನ ಹೀರ್ಕೊಳ್ಳುವಂತಹ ಶಕ್ತಿ ಇದೆ. ಹಾಗೆ ಇದರಲ್ಲಿ ಕೆಲವೊಂದು ಕ್ರಿಸ್ಟಲ್ಸ್ಗಳು, ವಿಧವಿಧವಾಗಿರುವಂತಹ ಕ್ರಿಸ್ಟಲ್ಸ್ಗಳು ಏನಿದೆಯಲ್ಲ ಹಾಕೊಂಡಾಗ ನಿಮ್ಮ ದೇಹದಲ್ಲಿರುವಂತಹ ಬ್ಲಾಕೇಜನ್ನು ತೆಗೆದು ನಿಮ್ಮನ್ನು ಯಶಸ್ಸಿನ ಹಾದಿಗೆ ಅದೇ ಕರ್ಕೊಂಡು ಹೋಗುತ್ತೆ ಅಂತ ಹೇಳ್ಬೋದು. ಹೌದು, ಇದು ಭೂಮಿಯಿಂದ ಬರುವಂತಹ ಪ್ರಕೃತಿ ಕನೆಕ್ಟ್ ಆಗಿರುವಂಥದ್ದು. ನಾವು ಅದನ್ನು ಎಷ್ಟು ಗೌರವಿಸಿ ಪ್ರೀತಿಸಿ ಇದನ್ನು ಹಾಕ್ಕೊಳ್ತೀವೋ ನಿಮ್ಮ ಲೈಫು ಕೂಡ ಅಷ್ಟೇ ಅಬಂಡೆನ್ಸಿಂದ ಕೂಡಿರುತ್ತೆ, ಅಷ್ಟೇ ಸಮೃದ್ಧಿಯಾಗಿರುತ್ತೆ ಅಂತ ಹೇಳ್ಬಹುದು. ಸೊ ಒಂದಷ್ಟು ಈ ಸೆಕೆಂಡ್ ಕಾರ್ಡ್ ಯಾರು ಸೆಲೆಕ್ಟ್ ಮಾಡ್ಕೊಂಡಿದ್ರಲ್ಲ, ನಿಮ್ಮ ತಲೆ ಕೆಡಿಸುವಂತಹ ಜನಗಳಾಗಿರ್ಬೋದು ಅಥವಾ ನಿಮ್ಮನ್ನು ಬೇಕು ಅಂತ ಟ್ರಿಗರ್ ಮಾಡಿ ವಿಕೋಪಕ್ಕೆ ನಿಮ್ಮನಿಗೆ ಕೋಪ ಮಾಡಿಸುವಂತಹ ಇದಕ್ಕೆ ಹೋಗಬಹುದು. ಸೊ ಅದರಿಂದ ನೀವು ಪ್ರೊಟೆಕ್ಟ್ ಆಗಿ ಅಂತ ಹೇಳ್ತಾ ಯಾರೆಲ್ಲ ಮೂರನೇ ಸ್ಟೋನ್, ಈ ಸ್ಟೋನ್ ಇರುವಂತಹ ಕಾರ್ಡ್ ಸೆಲೆಕ್ಟ್ ಮಾಡ್ಕೊಂಡ್ರಿ, ಅವರ ರೀಡಿಂಗ್ ನೋಡೋಣ ಏನಾಗಿದೆ ಅಂತ ಹೇಳಿ. ನಿಮ್ಮ ಲೈಫಿಗೆ ಯಾವ ಸಮೃದ್ಧಿ ಜೀವನ ಬರ್ತಾ ಇದೆ, ಯಾವ ಎನರ್ಜಿ ಬರ್ತಾ ಇದೆ? ಸಮೃದ್ಧಿ ಜೀವನನೇ ಬರಲಿ. ಓಕೆ, ಯಾವ ಎನರ್ಜಿ ಬರ್ತಾ ಇದೆ, ಭವಿಷ್ಯ ಹೇಗಿದೆ ನಿಮ್ಮದು, ಪ್ರಕೃತಿ ಏನು ಸೂಚನೆ ಕೊಡ್ತಾ ಇದೆ ಅನ್ನೋದೇ ಇವತ್ತಿನ ರೀಡಿಂಗ್ ಆಗಿದೆ. ವಾವ್, ಕ್ವೀನ್ ಆಫ್ ಸ್ವಾರ್ಡ್ಸ್ ಬರ್ತಿದೆ, 7 ಆಫ್ ಪೆಂಟಿಕಲ್ಸ್ ಬರ್ತಾ ಇದೆ,
ಓಕೆ, ಎಂಪ್ರೆಸ್ ಕಾರ್ಡ್ ಇದೆ. ಓಕೆ, ನೈಟ್ ಆಫ್ ಪೆಂಟಿಕಲ್ಸ್ ಇದೆ. ಓಕೆ, ನಾನು ಎಲ್ಲನೂ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ನಿಮಗೆ. ಕ್ವೀನ್ ಆಫ್ ಸ್ವಾರ್ಡ್ಸ್ ಬಂದಿರೋದ್ರಿಂದ ಆಕೆ ಯಾವುದೋ ಒಂದು ಕೆಲಸನ ಶುರು ಮಾಡಬೇಕು ಅನ್ನುವಂತಹ ಡಿಸೈಡ್ನ ನೀವು ಮಾಡ್ಕೊಂಡಿದ್ದೀರಿ, ಅಥವಾ ಯಾವುದೋ ಒಂದು ಸ್ಟೇಬಲ್ ಮೈಂಡಿಂದ ಮುಂದಕ್ಕೆ ಹೋಗ್ತಾ ಇದ್ದೀರಿ. ಇಲ್ಲಿ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆ ವಿಚಾರವಾಗಿ ಒಂದಷ್ಟು ಹಣದ ಸಮಸ್ಯೆ ಆಗ್ತಾ ಇದೆ ನಿಮಗೆ. ಯಾವುದೋ ಒಂದು ಮುಂದಕ್ಕೆ ಹೋಗಬೇಕು, ನನ್ನ ಲೈಫಲ್ಲಿ ಏನೋ ಒಂದು ಮಾಡಬೇಕು, ಏನೋ ಒಂದು ಒಳ್ಳೊಳ್ಳೆ ಯೋಚನೆಗಳು ನಿಮ್ಮ ತಲೆಯಲ್ಲಿದೆ. ಬಟ್ ಆದರೆ ಒಂದಷ್ಟು ಹಣದ ಅಭಾವ ನಿಮಗಿದೆ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ ಇನ್ನೊಂದು ನಾನು ಸ್ಟೋನ್ ತೋರಿಸ್ಬೇಕಾಗತ್ತೆ, ಗ್ರೀನ್ ಅವೆಂಚುರಿನ್ ಮಿಕ್ಸ್ ಪೈರೇಟ್. ಇದು ಇದೇ ರೀತಿ ಬರೋದು. ಇದು ಒಬ್ಬರು ಮಾಡಿಸ್ಕೊಂಡಿರುವಂಥದ್ದು. ಸಡನ್ ಲಕ್ ಕ್ರಿಯೇಟ್ ಆಗತ್ತೆ. ಹೌದು, ಹಣದ ವಿಚಾರವಾಗೇ ಸಡನ್ ಲಕ್ ಕ್ರಿಯೇಟ್ ಆಗಬೇಕು ಅಂತ ಹೇಳಿದ್ರೆ ಗ್ರೀನ್ ಅವೆಂಚುರಿನ್ ಮಿಕ್ಸ್ ಪೈರೇಟ್ನ ಹಾಕ್ಕೊಳ್ಬೇಕಾಗತ್ತೆ. ಓಕೆ, ಇದನ್ನು ಹಾಕ್ಕೊಳ್ಳೋದ್ರಿಂದ ಏನಾಗುತ್ತೆ, ಪ್ರತಿದಿನ ಹಣ ನೋಡ್ಬೋದು. ಹಣ ನೋಡೋದಕ್ಕೆ ಸಡನ್ ಲಕ್ ಕ್ರಿಯೇಟ್ ಆಗುವಂಥದ್ದು ಅದು ಯಾವುದಾದ್ರೂ ಇರ್ಬೋದು. ನೀವು ಸ್ಟಾಕ್ ಮಾರ್ಕೆಟ್ ಹೂಡಿಕೆದಾರರಾಗಿರ್ಬೋದು, ಅಥವಾ ಯಾವುದೋ ಒಂದು ಈ ಹಿಂದೆ ಹಣನ ಇದು ಮಾಡಿರ್ಬೋದು, ಅಥವಾ ಯಾವುದೋ ಒಂದು ಹಲವಾರು ರೀತಿಯಲ್ಲಿ ಹಣದ ಲಕ್ಕನ್ನು ಬದಲಾಯಿಸುತ್ತೆ ಅಂತ ಹೇಳ್ಬೋದು. ಸಿಟ್ರಿನ್ ಮಿಕ್ಸ್ ಪೈರೇಟ್ ಹಾಕ್ಕೊಳ್ಳೋದ್ರಿಂದ ನಿಮ್ಮ ಹಣದ ಆಪರ್ಚುನಿಟೀಸ್ ಬಾಗಿಲು, ಕೆಲಸದ ಆಗಿರ್ಬೋದು, ದುಡ್ಡಿಂದ ಆಗಿರ್ಬೋದು, ಅವಕಾಶಗಳ ಬಾಗಿಲೇ ತೆಗೆಯುತ್ತೆ ಅಂತ ಹೇಳ್ಬೋದು. ಸೊ 7 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ನೀವೇನು ಮಾಡಬೇಕು ಅಂತ ಮುಂದಕ್ಕೆ ಹೋಗ್ತಾ ಇದ್ದೀರಿ, ಅದಕ್ಕೊಂದಷ್ಟು ಹಣದ ವಿಚಾರವಾಗಿ ಇಕ್ಕಟ್ಟನ್ನು ಅನುಭವಿಸ್ತಾ ಇದ್ದೀರಿ ಅಂತ ಹೇಳಿ ತೋರಿಸ್ತಾ ಇದೆ. ಇಲ್ಲಿ 10 ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಹೌದು, ಈಗ ನೀವೇನಿದೆಯಲ್ಲ ನಿಮಗೆ ದುಡಿಯೋದು ಒಂದಷ್ಟು ಇಕ್ಕಟ್ಟು, ಒಂಥರ ಕೈ ಕಟ್ಟದ ಹಾಗೆ ನಿಮ್ಗೆ ಆಗಿರಬಹುದು. ಬಟ್ ಆದರೆ ಫ್ಯಾಮಿಲಿ ಸಪೋರ್ಟ್, 10 ಆಫ್ ಪೆಂಟಿಕಲ್ಸ್ ಇರೋದ್ರಿಂದ ಫ್ಯಾಮಿಲಿ ಸಪೋರ್ಟ್ ಇದೆ. ಎಲ್ಲನೂ ನಿಮಗೆ ಆಗತ್ತೆ, ನಿಮ್ಮ ಕೈಯಲ್ಲಿ ಎಲ್ಲನೂ ಆಗತ್ತೆ. ಏಕೆಂದರೆ ಫ್ಯಾಮಿಲಿ ಸಪೋರ್ಟ್ ಇದೆ, ಅಥವಾ ನಿಮಗೆ ಬೇಕಾದಂಥವರ ಒಂದು ಜೀವ ಅನ್ನೋದಿದೆ ನಿಮಗೋಸ್ಕರ ನೀವು ಹೇಳ್ಕೊಳ್ಳೋದಕ್ಕೆ, ಅಥವಾ ನೀವು ಮುಂದಿನ ನಡೆ ಹೇಗೆ ಹೋಗಬೇಕು ಅನ್ನೋದಕ್ಕೆ ಯಾರೋ ಒಬ್ಬರು ಒಂದು ಒಳ್ಳೆಯ ಮಾರ್ಗನ ಹೇಳೋರು ನಿಮ್ಮ ಜೊತೆಗಿದ್ದಾರೆ ಅಂತಲೇ ತೋರಿಸುತ್ತೆ. ಬಹುಶಃ ನಿಮ್ಮ ತಾಯಿ ಆಗಿರಬಹುದು, ನಿಮ್ಮ ಮಡದಿ ಆಗಿರಬಹುದು, ನಿಮ್ಮ ಹಸ್ಬೆಂಡ್ ಆಗಿರಬಹುದು, ನಿಮ್ಮ ಯಾರೇ ಒಂದು ಒಳ್ಳೆಯ ಬೆಸ್ಟ್ ಫ್ರೆಂಡ್ಸ್ಗಳಾಗಿರಬಹುದು ಅಲ್ವಾ. ಭಾಳಷ್ಟು ಅವಕಾಶಗಳು ನಿಮ್ಮ ಜೀವನದಲ್ಲಿದೆ, ಮುಂದೆ ಇದೆ. ಬಟ್ ಆದರೆ ಈಗ ಮುಂದೆ ಹೋಗೋದಕ್ಕೆ ಒಂದಷ್ಟು ಕನ್ಫ್ಯೂಷನ್ ಕೂಡ ಇದೆ, ಹಣದ ಅಭಾವನೂ ಕೂಡ ಇದೆ, ಇದು ಆಗತ್ತಾ ಅನ್ನುವಂತಹ ಡೌಟ್ ಕೂಡ ಇದೆ. ಬಟ್ ಆದರೆ ನೀವು ಒಬ್ಬ ಸ್ಟ್ರೆಂತ್ ಆಗಿರೋದ್ರಿಂದ, ಒಂದು ಸ್ಟ್ರಾಂಗ್ ಆಗಿ ನೀವು ಮುಂದೆ ಹೆಜ್ಜೆ ಇಟ್ಟಾಗ ಅವಕಾಶಗಳ ಬಾಗಿಲು ಜಾಸ್ತಿ ಇದೆ ಅಂತ ಹೇಳ್ಬೋದು. ಸೊ ಇಲ್ಲಿ ಕೆಲವೊಬ್ಬರ ಲೈಫಲ್ಲಿ ನಾನು ಈ ಥರ್ಡ್ ಪಾರ್ಟಿ ಸಿಚುವೇಶನ್ ಆಗಿರ್ಬೋದು, ಅಥವಾ ಈ ಕೆಲವೊಂದು ನೆಗೆಟಿವ್ ಎನರ್ಜಿನ ನಾನು ನೋಡ್ತಾ ಇದ್ದೀನಿ. ಯಾವುದೋ ಒಂದು ಕೆಲಸ ನಿಮ್ಮ ಜೀವನದಲ್ಲಿ ಆಗಬೇಕಾಗಿತ್ತು, ಬಹಳಷ್ಟು ಲೈಫಲ್ಲಿ ಅವಕಾಶಗಳು ನಿಮ್ಮ ಹತ್ರ ಬರಬೇಕಾಗಿತ್ತು, ಅದನ್ನು ಯಾರೋ ಕಂಟ್ರೋಲ್ನಲ್ಲಿ ಇಟ್ಟಿದ್ದಾರೆ, ಆಗೋದಕ್ಕೆ ಆಗ್ತಾ ಇಲ್ಲ. ಯಾವುದೋ ಒಂದು ವಿಚಾರ ನಿಮ್ಮ ಲೈಫಲ್ಲಿ ನೀವು ಒಂದು ಸಲ ಅಬ್ಸರ್ವ್ ಮಾಡಿ ನೋಡಿ, ಯಾವುದೋ ಒಂದು ವಿಚಾರ ಆಗಬೇಕಾಗಿತ್ತು, ಅದು ನಿಮ್ಮ ಮುಂದೆ ಹೋಗೋದಕ್ಕಾಗ್ತಾ ಇಲ್ಲ. ಅಂಥವ್ರಿಗೆ ನಾನು ಸಜೆಸ್ಟ್ ಮಾಡೋದು, ಒಂದು ಸುಲೇಮಾನಿ ಹಕೀಕ್ ಮಿಕ್ಸ್ ರೆಡ್ ಜಾಸ್ಪರ್ ಅನ್ನೋದು ಇರುತ್ತೆ, ಅದನ್ನು ನೀವು ಧರಿಸ್ಕೊಳ್ಬೇಕಾಗತ್ತೆ. ಏಕೆಂದರೆ ಸುಲೇಮಾನಿ ಹಕೀಕ್ ಇರೋದ್ರಿಂದ ನೆಗೆಟಿವ್ ಎನರ್ಜಿ ಎಲ್ಲಿಂದ ಬಂತು ಅದು ವಾಪಸ್ ಅಲ್ಲಿಗೆ ಹೋಗುತ್ತೆ. ಸ್ಟ್ರಾಂಗಾಗಿ ಇದೊಂದೇ ಬೇಕು ನನಗೆ, ಏಕೆ ಅಂತ ಹೇಳಿದ್ರೆ ನನಗೆ ಮಾಟ ಮಂತ್ರ, ವಶೀಕರಣ, ಮತ್ತೊಂದು ಮಗದೊಂದು ಕೆಟ್ಟ ಜನಗಳು, ಅಥವಾ ಥರ್ಡ್ ಪಾರ್ಟಿ ಸಿಚುವೇಶನ್ನಿಂದ ನಾನು ಬಹಳಷ್ಟು ನೊಂದು ಹೋಗಿದ್ದೀನಿ, ಅಥವಾ ನನಗೇ ಕೆಲವರು ಬೇಕು ಅಂತಲೇ ಈ ರೀತಿಯೆಲ್ಲ ನನ್ನ ಆರಾನ, ನನ್ನ ಎನರ್ಜಿನ ಕಟ್ಟಾಕದಂಥ ರೀತಿಯಲ್ಲಿ ಮಾಡಿದ್ದಾರೆ ಅನ್ನೋದಾದರೆ ಸುಲೇಮಾನಿ ಹಕೀಕ್ನ ನೀವು ನಿಮ್ಮ ಹೆಸರಲ್ಲಿ ಹೀಲಿಂಗ್ ಮಾಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಇದು ಮೂಲಾಧಾರ ಚಕ್ರನ ಬ್ಲಾಕೇಜನ್ನು ತೆಗೆಯುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಏನಾಗ್ತಾ ಇದೆ ಅಂತ ಹೇಳಿದ್ರೆ, ನಿಮ್ಮ ಲೈಫಲ್ಲಿ ಒಳ್ಳೆಯ ಜೀವನ ಆಗಬೇಕಾಗಿತ್ತು. ಇದರಿಂದ ಏನಾಗ್ತಾ ಇದೆ, ನಿಮ್ಮ ಹಣಕಾಸಿನ ವಿಚಾರದಲ್ಲಿ ಕಿರಿಕಿರಿನೂ ಶುರು ಆಗ್ತಾ ಇದೆ. ನಿಮ್ಮ ಮನೆಗಳಲ್ಲಿ ಗಂಡ ಹೆಂಡತಿ ನಡುವೆ ಬಹಳಷ್ಟು ಕಿರಿಕಿರಿ ಆಗ್ತಾ ಇದೆ. ಸೊ ಇದೆಲ್ಲ ಏನು ಕಾರಣ ಅಂತ ಹೇಳಿದ್ರೆ, ನನ್ನದೇ ಸಮಸ್ಯೆನಾ, ಅಥವಾ ನಾನೇ ಇರೋದು ಸರಿ ಇಲ್ವಾ, ಅಥವಾ ನನ್ನ ಫ್ಯಾಮಿಲಿ ಪರ್ಸನ್ಸ್ ಇರೋದು ಸರಿ ಇಲ್ವಾ, ಅಥವಾ ನಾನು ಮಾಡ್ತಿರೋ ಕೆಲಸದಲ್ಲಿ ಅಂಥ ಜನಗಳು ಸರಿ ಇಲ್ವಾ, ನಾನು ಸರಿ ಇಲ್ವಾ ಅಂತ ನೀವು ಅಂದ್ಕೊಳ್ಬಹುದು. ಬಟ್ ಆದರೆ ನಿಮ್ಮ ಕಾಣದ ಒಂದು ಕೆಟ್ಟ ಶಕ್ತಿ ನಿಮ್ಮ ಜೀವನದಲ್ಲಿ ನೀವು ಮುಂದೆ ಹೋಗೋದಕ್ಕೆ ಬರ್ತಾ ಇಲ್ಲ, ಆ ರೀತಿ ಆಗ್ತಾ ಇದೆ. ಇಲ್ಲಿ ಪೇಜ್ ಆಫ್ ಕಪ್ಸ್ ಇದ್ರ ಜೊತೆಲೇ ಇರೋದ್ರಿಂದ ನಿಮ್ಮ ಜೊತೆ ಅಂಥ ವ್ಯಕ್ತಿಗಳು ಹಿತವಾಗಿ ಮಾತಾಡ್ತಾ ಇದ್ದಾರೆ. ದಯವಿಟ್ಟು ನೀವು ಕೂಲಂಕುಷವಾಗಿ ಅಂಥ ವ್ಯಕ್ತಿಯನ್ನು ಗುರುತಿಸ್ಕೊಳ್ಬೇಕಾಗತ್ತೆ. ಒಂದಷ್ಟು ನೀವು ನಿಮ್ಮ ಪರ್ಸ್ನಲ್ ವಿಚಾರಗಳನ್ನು ಅವಾಯ್ಡ್ ಮಾಡಬೇಕಾಗತ್ತೆ. ಯಾವುದೇ ನನ್ನ ಲೈಫಲ್ಲಿ ಒಳ್ಳೇದು ಆಗ್ತಾ ಇರೋದು, ಕೆಟ್ಟದಾಗ್ತಾ ಇರೋದು ಯಾವುದನ್ನು ಕೂಡ ಹೇಳ್ಕೊಳ್ದೆ
ಒಂದಷ್ಟು ಅವಾಯ್ಡ್ ಮಾಡಬೇಕಾಗತ್ತಂಥ ವ್ಯಕ್ತಿಗಳನ್ನು ದೂರ ಇಡಬೇಕಾಗತ್ತೆ. ನೀವು ಏನು ಮಾಡ್ತಿದ್ದೀರಿ ಅಂತ ಹೇಳಿದ್ರೆ ಕಂಡಿದ್ದೆಲ್ಲ ಏನು ಸರಿಯಾದ ವ್ಯಕ್ತಿಗಳೇ ಅಂತ ನೀವು ಅಂದ್ಕೊಳ್ತಿದ್ರಿ, ಅಥವಾ ಶುಗರ್ ಕೋಟಿಂಗಲ್ಲಿ ಮಾತಾಡಿದ ತಕ್ಷಣ ಬೆಣ್ಣೆ ಅಂತ ಮಾತಾಡಿದ ತಕ್ಷಣ ಬೆಣ್ಣೆಗೂ ಸುಣ್ಣಕ್ಕೂ ಇದೇ ಗೊತ್ತಾಗ್ತಾ ಇಲ್ಲ ನಿಮಗೆ. ಎಲ್ಲರೂ ಬೇಗ ನಂಬ್ತೀರಿ, ಯಾಮಾರ್ತೀರಿ, ನಿಮ್ಮ ಜೊತೆಲೇ ಇದ್ದಾರೆ. ನಿಮ್ಮ ಯಶಸ್ಸಾಗಿರ್ಬೋದು, ಏಳಿಗೆ ಆಗಿರಬಹುದು, ಇವತ್ತಿನ ದಿನ ನೋಡಿ ಎಷ್ಟು ಯೋಚನೆ ಮಾಡ್ತೀರಿ, ನಿಮಗೆಲ್ಲ ಐಡಿಯಾನೂ ಇದೆ, ಎಲ್ಲ ಬುದ್ಧಿವಂತಿಕೆನೂ ಇದೆ, ಎಲ್ಲನೂ ಇದೆ. ಬಟ್ ಆದರೆ ಎನರ್ಜಿ ನೋಡಿ, ಮುಂದೆನೂ ಕೂಡ ಯಾವ ಎನರ್ಜಿ ಬರ್ತಾ ಇದೆ ಅಂತ ಹೇಳಿದ್ರೆ ನೆಗೆಟಿವ್ ಎನರ್ಜಿ ಆವರಿಸ್ಕೊಳ್ಳೋ ಸಾಧ್ಯತೆ ಇದೆ. ಸೊ ಮನೆಗೆ ಧೂಪ ದೀಪಗಳನ್ನು ಹಾಕುವಂಥದ್ದು, ಒಂದಷ್ಟು ದುರ್ಗಾದೇವಿಯ ಸ್ತೋತ್ರಗಳನ್ನು ಮನೆಯಲ್ಲಿ ಸಂಜೆ ಹೊತ್ತು ಹಾಕುವಂಥದ್ದು, ಬಿಳಿ ಸಾಸಿವೆಗಳನ್ನು ಮನೆಯಲ್ಲಿ ಪ್ರತಿ ಮೂಲೆಗೆ ಹಾಕುವಂಥದ್ದು, ಅಥವಾ ಒಂದು ಚಿಟಕಿ ಬಿಳಿ ಸಾಸಿವೆನ ನಿಮಗೆ ನೀವು 3 ಬಾರಿ ಸುತ್ತ ಹಾಕ್ಕೊಂಡು ಹೊರಗೆ ಎಸೆಯುವಂಥದ್ದು, ಈ ರೀತಿ ಎಲ್ಲ ಮಾಡ್ಕೊಳ್ಬೇಕಾಗತ್ತೆ. ನೆಗೆಟಿವ್ ಎನರ್ಜಿ ಬರುವಂಥ ಸಾಧ್ಯತೆಗಳು ಹೆಚ್ಚಾಗಿದೆ ಅಂತ ಹೇಳಿ. ಸೊ ಇಲ್ಲಿ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ, ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ, ಎಂಪ್ರೆಸ್ ಅಂದರೆ ಒಂದು ಅದ್ಭುತವಾದಂತಹ ದೇವಿಯ ಆರಾಧನೆ ಎಷ್ಟು ಮಾಡ್ತೀರಿ, ಆ ದೇವಿಯ ಶಕ್ತಿ ನಿಮ್ಮ ಮನೆಗೆ ಅಥವಾ ನಿಮಗೂ ಕೂಡ ಪ್ರೊಟೆಕ್ಷನ್ ಆಗಿರುತ್ತೆ ಅಂತ ಹೇಳ್ಬೋದು. ನೈಟ್ ಆಫ್ ಪೆಂಟಿಕಲ್ಸ್ ಬಂದಿರೋದ್ರಿಂದ ಆಗ ನಿಮ್ಮ ಲೈಫಲ್ಲಿ ಹಣದ ಸಮಸ್ಯೆ ಆಗಿರ್ಬೋದು, ಕೊರತೆ ಏನು ಅನುಭವಿಸ್ತಾ ಇದ್ದೀರಲ್ಲ, ನೀವು ಎಷ್ಟು ನೆಗೆಟಿವ್ ಎನರ್ಜಿಯಿಂದ ಪಾರಾಗ್ತೀರಿ ಅಥವಾ ಕೆಟ್ಟ ಜನಗಳಿಂದ ನೀವು ಒಂದಷ್ಟು ಅವಾಯ್ಡ್ ಮಾಡ್ತೀರಿ ಅಂತ, ಜನಗಳ ಜೊತೆಗೆ ಯಾರಾದರೂ ಕೆಟ್ಟ ವಿಚಾರಗಳನ್ನು ಹೇಳೋದಕ್ಕೆ ಬಂದ್ರೆ ಅವಾಯ್ಡ್ ಮಾಡಿ. ನಿಮ್ಮ ಮನೆಗಳಲ್ಲಿ ಯಾವುದೋ ಒಂದು ಬೇಡದ ಸುದ್ದಿನ ಹೇಳ್ಕೊಂಡು ಅಳ್ತಾ ಇದ್ದಾರಾ, ದಯವಿಟ್ಟು ಮನೆಯಿಂದ ಹೊರಗಡೆನೇ ನೀವೇ ಕರ್ಕೊಂಡು ಹೋಗಿ. ನಿಮ್ಮ ಮನೆ ಎನರ್ಜಿನ ಹಾಳು ಮಾಡ್ತಾರೆ. ನಿಮ್ಗೆ ಆಗಬೇಕಾಗಿರೋದಂಥ ಒಳ್ಳೆಯದನ್ನು ತಪ್ಪಿಸುವಂಥ ಕೆಲಸಗಳಾಗೋಗ್ಬಿಡತ್ತೆ. ಸೊ ಹಾಗಾಗಿ ನೀವು ಒಂದಷ್ಟು ಇಲ್ಲಿ ಬರ್ತಾ ಇರುವಂತಹ ವಿಚಾರ ಏನು ಅಂತ ಹೇಳಿದ್ರೆ, ನಿಮ್ಮ ಸಂಬಂಧಗಳಲ್ಲಾಗಿರ್ಬೋದು, ಮತ್ತೊಂದು ಯಾವುದೇ ಒಂದು ನೆಗೆಟಿವಿಟಿ ಇರಬಹುದು, ಅದನ್ನು ಕಂಟ್ರೋಲ್ನಲ್ಲಿ ನೀವು ತಡೆದಿಟ್ಕೊಳ್ಬೇಕು ಅನ್ನೋದಾದರೆ ಈಗಿಂದನೇ ಮನೆಗೆ ಯಾವುದೋ ಪುಣ್ಯಕ್ಷೇತ್ರಗಳಿಗೆ ಹೋಗಿರ್ತೀರಿ, ಅದ್ರ ತೀರ್ಥನ ಮನೆಗೆ ಪ್ರೋಕ್ಷಣೆ ಮಾಡುವಂಥದ್ದು, ದೇವಸ್ಥಾನಗಳಿಗೆ ಹೋಗುವಂಥದ್ದು, ನಾನು ಆ ಪೂಜೆ ಮಾಡಿದೆ, ಈ ಪೂಜೆ ಮಾಡಿದೆ, ಈ ವ್ರತ ಮಾಡಿದೆ, ಎಲ್ಲನೂ ಕೂಡ ನಿಮಗೆ ಕೈ ಹಿಡಿಯುತ್ತೆ. ಯಾಕೆಂದರೆ ಎಂಪ್ರೆಸ್ ಕಾರ್ಡ್ ಬಂದಿರೋದ್ರಿಂದ. ಆದರೆ ನೀವು ಮಾಡ್ತಿರೋದ್ರಿಂದ, ನೀವು ಮಾಡೋದನ್ನು ಊರು ತುಂಬ ಹೇಳ್ಕೊಳ್ಳೋದ್ರಿಂದ ಅದು ನಿಮ್ಗೆ ತಗಲೋದು ಭಾಳ ಲೇಟ್ ಆಗುತ್ತೆ. ಯಾವುದೇ ಒಂದು ವ್ರತ ಜಪ ತಪ ಏನೇ ಮಾಡಿ ಅದು 1 ವರ್ಷ ಕಂಪ್ಲೀಟ್ ಆದಮೇಲೆ ಇನ್ನೊಬ್ರಿಗೆ ಹೇಳ್ಕೊಳ್ಳಿ. ಅದು ಕಂಪ್ಲೀಟ್ ಆಗ್ದಲೇ ನೀವು ಹೇಳ್ಕೊಂಬಿಟ್ರಿ, ಅಯ್ಯೋ ನಾನು ನೆನ್ನೆ ಈ ಥರ ಮಾಡ್ಕೊಂಡ, ಈ ರೀತಿ ಒಂದು ಅದ್ಭುತವಾದ ಮಿರಕಲ್ ಆಯಿತು, ಅಯ್ಯೋ ನೀತು ಹತ್ರ ಎಲ್ಲ ಕ್ರಿಸ್ಟಲ್ಸ್ ತರಿಸ್ಕೊಂಡ, ನೀವು ಬಂದುಬಿಟ್ರೆ. ಮೊನ್ನೆ ಯಾರೋ ಒಬ್ರು ಲೇಡಿ, ನನಗೆ ಈಗಲೂ ತುಂಬಾ ನೆನಪಿದೆ, ಅವ್ರು ಬಹುಶಃ ಈ ವಿಡಿಯೋ ನೋಡ್ತಾ ಇರ್ಬೋದು ಅಂದ್ಕೊಳ್ತೀನಿ ನಾನು, ಯಾಕೆಂದರೆ ನಾನು ವಿಡಿಯೋ ತಪ್ಪಿಸೋದೇ ಇಲ್ಲ ಅಂತ. ಆಕೆ ಒಂದು ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಅಂತೇಳಿ ಬಿಟ್ಟೋಗಿರುವಂತಹ ಸಂಬಂಧ ರೀಕನೆಕ್ಟ್ ಆಗೋದಕ್ಕೆ ಈ ರೀತಿ ರೋಸ್ ಕ್ವಾರ್ಟ್ಸ್ ಮಿಕ್ಸ್ ಬ್ರೇಸ್ಲೆಟ್ನ ಮಾಡಿಸ್ಕೊಂಡ್ರು. ಮಾಡಿಸ್ಕೊಂಡು ತುಂಬ ಕಿತ್ತು ಹೋಗಿತ್ತು ಆ ಸಂಬಂಧ, ಮತ್ತು ರೀಕನೆಕ್ಟ್ ಆಗೋದೇ ಇಲ್ಲ ಅನ್ನುವ ರೀತಿಯಲ್ಲಿ ಕಿತ್ತು ಹೋಗಿತ್ತು ಆ ಸಂಬಂಧ. ಆ ಬ್ರೇಸ್ಲೆಟ್ನ ಮಾಡಿಸ್ಕೊಂಡು 2 ದಿನಕ್ಕೋ ಅಥವಾ 3ನೇ ದಿನಕ್ಕೋ, ಈ ಬ್ರೇಸ್ಲೆಟ್ ಕೈಗೆ ತಲುಪಿದ 3ನೇ ದಿನಕ್ಕೆ ಆ ವ್ಯಕ್ತಿ ಮರಳಿ ಅವ್ರ ಲೈಫಿಗೆ ಹೋಗಿದ್ದಾರೆ. ಅದು ಖುಷಿಗೆ ಅವ್ರ ಮುಂದೆನೇ ನನಗೆ ಫೋನ್ ಮಾಡಿ ಅವ್ರಿಗೂ ಒಂದು ಬ್ಲ್ಯಾಕ್ ಟರ್ಮಲ್ಲಿನೇನೋ ಧರಿಸ್ಕೊಂಡು ಎಲ್ಲ ತೊಗೊಂಡ್ರು. ಆ ವ್ಯಕ್ತಿ ಬಂದುಬಿಟ್ರು, ಮೇಡಮ್ ನೀವು ಹೇಳ್ಕೊಟ್ಟಂಗೆ ಬಂದುಬಿಟ್ರು, ಧನ್ಯವಾದಗಳು, ಅದು ಇದು ಎಲ್ಲ. ನನಗೆ ಅವಳು ಹೇಳ್ತಾ ಇದ್ದಾಳೆ, ಆವಾಗಲೇ ನನಗೆ ಅನ್ನಿಸ್ತಾ ಇತ್ತು, ಇದನ್ನು ಒಂದು ಒಳ್ಳೆಯ ವಿಚಾರಕ್ಕೆ ಮಾಡಿಸ್ಕೊಂಡಿರ್ತೀರಿ, ಹೌದು, ಮಾಡಿಸಿದ್ರಿಂದ ನಾನು ಇದನ್ನು ಮಾಡಿದೆ, ಅದರಿಂದನೇ ಆಯಿತು ಅಂತ ಅಂದಾಗ ಆ ಎನರ್ಜಿ ಇನ್ನೂ ಆ್ಯಕ್ಟಿವೇಟ್ ಆಗೋದಕ್ಕಾಗೋದಿಲ್ಲ, ಅದಿನ್ನೂ ಆಗ್ತಾನೆ ಕೆಲಸ ಮಾಡ್ತಾ ಇರುತ್ತೆ. ನೀವು ಊರು ತುಂಬ ಹೇಳ್ಕೊಂಡು, ನೋಡಿ ನಾನು ನೆನ್ನೆ ಇದೊಂದು ಬ್ರೇಸ್ಲೆಟ್ ಧರಿಸ್ಕೊಂಡೆ, ಸಾಕಷ್ಟು ದುಡ್ಡು ಬಂದುಬಿಡ್ತು, ಅಲ್ಲಿಂದ ಲಕ್ಷ ಬಂತು, ಇಲ್ಲಿಂದ ಲಕ್ಷ ಬಂತು ಅಂದ ತಕ್ಷಣವೇ ಒಂದಷ್ಟು ಈ ಕೆಟ್ಟ ಎನರ್ಜಿ ಪಾಸ್ ಮಾಡ್ತಾರೆ. ಯಾವುದೇ ಒಂದು ವ್ಯವಹಾರ ಆಗಿರಲಿ, ಯಾವುದೇ ಒಂದು ವ್ರತ ಆಗಿರಲಿ, ಯಾವುದೇ ಒಂದು ಇದಾಗಿರಲಿ, ಕಂಪ್ಲೀಟ್ ಮುಗಿಯೋ ತನಕ, ಅದು 1 ವರ್ಷ ಆಗೋ ತನಕ ದಯವಿಟ್ಟು ನಿಮ್ಮ ಬಾಯಿಗೆ ಜಿಪ್ನೋ ಅಥವಾ ಬಾಯಿಗೆ ಬೀಗನೋ ಎರಡನ್ನೂ ಹಾಕೊಂಬಿಡಿ ಅಂತ ಹೇಳ್ಬೋದು. ಸೊ ಯೂನಿವರ್ಸಿಂದ ಏನು ಮೆಸೇಜ್ ಬರ್ತಾ ಇದೆ ನೋಡೋಣ. ಹಾಗೆ ಇಂಡಿವಿಜುವಲ್ ಟ್ಯಾರೋ ರೀಡಿಂಗ್ ಏನಾದರೂ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತೊಗೊಳ್ಬೇಕಾಗತ್ತೆ. ಸಡನ್ನಾಗೊಂದು ಸಿಗಲ್ಲ, ಮುಂಚಿತವಾಗಿ ಅಂದರೆ ಆ ದಿನಗಳಲ್ಲೇ ಅಪಾಯಿಂಟ್ಮೆಂಟ್ ಮುಗಿಸ್ಕೊಡೋ ಅಂಥದ್ದಾಗಿರುತ್ತೆ. ಮುಂಚಿತವಾಗಿ ಬುಕ್ ಮಾಡ್ಕೊಳ್ಬೇಕಾಗತ್ತೆ. ವಾಟ್ಸಪ್ ಮುಖಾಂತರ ಆಗಿರ್ಬೋದು ಅಥವಾ ಫೋನ್ ಕಾಲ್ ಮುಖಾಂತರ ಆಗಿರ್ಬೋದು. ಲುಕ್ ಇನ್ ಎ ಬುಕ್ ಅಂತ ಹೇಳಿ ಬರ್ತಿದೆ. ವಾಟ್ ಎವರ್ ಯುವರ್ ಕ್ವಶನ್ ರೈಟ್ ನೌ ಯು ವಿಲ್ ಫೈಂಡ್ ದಿ ಆನ್ಸರ್ ಇನ್ ಎ ಬುಕ್. ದಿ ವರ್ಡ್ಸ್ ಯು ಫೈಂಡ್ ವಿಲ್ ಬ್ರಿಂಗ್ ದಿ ಇನ್ಸೈಟ್ ಯು ಸೀಕ್. ಓಕೆ, ಬಹುಶಃ ಈ ಟ್ಯಾರೋ ಅನ್ನುವಂಥ ಒಂದು ಬುಕ್ ನೋಡಿದ್ರಿ ಅಂದ್ಕೊಳ್ಳಿ. ನಿಮಗೆ ಬೇಕಾಗಿರೋದು, ನಿಮಗೆ ಏನು ಮುಂದಿನ ಲೈಫಿಗೆ ಹೋಗಬೇಕಾಗಿರುವಂತಹ ಮುಂಚಿತ ಸೂಚನೆ ನಿಮಗೆ ಸಿಕ್ಕಿದೆ ಅನ್ನುವಂತಹ ರೀತಿ ಇದೆ. ಹಾಗೆ ಕೆಲವೊಂದಷ್ಟು ವಿಚಾರಗಳನ್ನು, ಕೆಲವೊಂದು ಬುಕ್ಗಳಾಗಿರ್ಬೋದು ಅಥವಾ
ಯಾರಾದರೂ ಏನು ಅವ್ರ ನಡೆದು ಬಂದ ಹಾದಿ ಏನಾದರೂ ಇರುತ್ತಲ್ಲ, ಅವರ ಒಂದು ಮೋಟಿವೇಶ್ನಲ್ ಥಿಂಗ್ಗಳನ್ನು ವೀಡಿಯೋಸ್ಗಳನ್ನು ನೋಡುವಂಥದ್ದಾಗಿರ್ಬೋದು, ಅಥವಾ ಯಶಸ್ಸಾಗಿರುವಂತಹ ವ್ಯಕ್ತಿಗಳ ಏನು ಆ ಯಶಸ್ಸಿಗೆ ಬರುವುದಕ್ಕೆ ಈ ಹಿಂದೆ ಏನೆಲ್ಲ ಶ್ರಮಪಟ್ಟರು ಅನ್ನುವಂತಹ ವಿಚಾರಗಳು ಕೂಡ ಸರಿಯಾದ ರೀತಿಯಲ್ಲಿ ನೀವು ನೋಡಬೇಕಾಗತ್ತೆ. ಆಗ ನಿಮ್ಮ ಪ್ರಶ್ನೆಗೆ ಉತ್ತರ ಅಲ್ಲೇ ಸಿಗುತ್ತೆ ಅನ್ನುವ ರೀತಿಯಲ್ಲಿ ಈ ರೀಡಿಂಗ್ ಆಗಿರುತ್ತೆ ಅಂತ ಹೇಳ್ತಾ, ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ, ಯಾರೆಲ್ಲ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಯಾರಿಗೆಲ್ಲ ಇಂಡಿವಿಜುವಲ್ ಆಗಿ ಪರ್ಸನಲ್ ಟಾರೋಟಿಂಗ್ ಸೆಷನ್ ಬೇಕು ಅನ್ನೋದಾದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಕಾಲ್ ಮಾಡಿ ಮುಂಚಿತವಾಗಿ ಅಪಾಯಿಂಟ್ಮೆಂಟ್ ತಗೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಮತ್ತಷ್ಟು ವಿಡಿಯೋದೊಂದಿಗೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ.